ಸರ್ ಇದೆಲ್ಲ ಮನೆ ತಾನಾಗಿ ತಾನು ಮಾಡಿಸ್ಕೊಂಡಿರೋದು ಇದು. ನಾವೇನು ಮಾಡ್ಬೇಕು ಅಂತ ಮಾಡಿಲ್ಲ, ಎಲ್ಲ ಅದೇ ಮಾಡಿಸ್ಕೊಂಡಿರೋದು. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುವಿಗೆ ಸ್ವಾಗತ. ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಫ್ರೆಂಡು ರಾಜೇಶ್ ಅವರು ಮೈಸೂರಲ್ಲಿ ಮನೆ ಕಟ್ತಾ ಇದ್ದಾರೆ. ಆಲ್ಮೋಸ್ಟು ಗಿಲಾವ್ ಟೈಮಲ್ಲಿ ತುಂಬ ಸಲ ಕೇಳಿದ್ರು, ಸಜೆಷನ್ ತಗೊಂಡಿದ್ದೀನಿ ಸರ್, ತುಂಬ ಸಲ ತಗೊಂಡಿದ್ದೀನಿ. ತುಂಬ ನನಗೆ ಏನೇನಪ್ಪ ಫೋನಲ್ಲಿ ಕೇಳೋದು ಅದು ಮಾಡೋದು ಎಲ್ಲ ಮಾಡಿ ಪಾಪ ಇವತ್ತಿಗೆ ಕಷ್ಟಪಟ್ಟು 2 ವರ್ಷ ರಾತ್ರಿ ಆಗಲೂ ಕಷ್ಟಪಟ್ಟು ನೋಡಿ ಒಂದು ಒಳ್ಳೆ ಬ್ಯೂಟಿಫುಲ್ ಮನೆ ಕಟ್ಟಿದ್ದಾರೆ. ಬ್ಯೂಟಿಫುಲ್ ಅಂದರೆ ಖುಷಿ ಇರ್ಬೇಕು ಕಟ್ಟೋನ್ಗೆ. ನನಗೆ ಖುಷಿ ಇದೆ ಸರ್. ವಾಸ್ತು ಆಮೇಲೆ ಹೌದು, ಫಸ್ಟ್ ನಾ ಕಟ್ಟೋವಾಗ ಹೌದು ನನಗೆ ಖುಷಿ ಇದೆಯಾ ಆ ಮನೆ ಚೆನ್ನಾಗಿರುತ್ತೆ. ಹೌದು, ನಾನು ಪಾಸಿಟಿವ್ ಆಗಿ ಆ ಮನೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ನಮ್ಗೆ ಗೊತ್ತೇ ಆಗಿಲ್ಲ ಸರ್ ಕಟ್ಟಿದ್ದು. ಅಲ್ಲ ಹೇಳಿದ್ದು. ಹೌದು, ಅವಾಗ ನಿಮ್ಗೆ ಅಲ್ಲಿ ಇರ್ತಿರಲ್ಲ ಮನೆ, ಹಳೆ ಮನೆ, ಆ ಮನೇನು ನಿಮ್ಗೆ ಸಪೋರ್ಟು. ಹೌದು, ಆ ಮನೆ ಸಪೋರ್ಟ್ ಮಾಡಿ ಹಾಕಿನ ಹಾಕ್ಸುತ್ತೆ. ಹಂಗೆ ಆಗ್ತಿರೋದು. ನೀನು ಅನ್ಕೊಂಡಿದ್ದು ಬೇರೆ, ಇದು ಆಗಿರೋದು ಬೇರೆ. ನಿಮ್ ಬಡ್ಜೆಟ್ ಎಷ್ಟು ಅನ್ಕೊಂಡ್ರಿ ಫಸ್ಟ್? ಏನು 1.25 ಕೋಟಿ ಅಂತ. 1.25 ಕೋಟಿ ಅನ್ಕೊಂಡ್ರಿ, 1 to ಡಬಲ್ ಆಗಿದೆ. ಹೌದು, ಅದೇ ಆ ವಾಸ್ತು ಮಹಿಮೆ, ಅದು ಸ್ಥಳ ಮಹಿಮೆ ಇರುತ್ತಲ್ಲ, ಅದು ಮಾಡಿಸ್ಕೊಳ್ಳುತ್ತೆ. ಹೌದು, ಮಾಡು ಮಾಡು ಎಲ್ಲ ಮನೆ ತಾನಾಗಿ ತಾನು ಮಾಡಿಸ್ಕೊಂಡಿರೋದು ಇದು. ನಾವೇನು ಮಾಡ್ಬೇಕು ಅಂತ ಮಾಡಿಲ್ಲ, ಎಲ್ಲ ಅದೇ ಮಾಡಿಸ್ಕೊಂಡಿರೋದು. ನೋಡಿ ಇದು ಗೇಟು ಈ ಥರ ವುಡ್ ಫಿನಿಶಿಂಗ್ ಅಲ್ಲಿ ಒಳ್ಳೆ ಫಿನಿಶಿಂಗ್ ಗೇಟ್ ಕೊಟ್ಟಿದ್ದಾರೆ. ಇದು ಬಿಸಿಲಿಗೂ ಮಳೆಗೂ ಏನಾಗಲ್ಲ ಅಲ್ವಾ ಸರ್? ಹೌದು, ಏನಾಗೋದಿಲ್ಲ. ಫುಲ್ ಎಷ್ಟೇ ಮಳೆ ಬಂದರೂ ಏನಾಗಲ್ಲ. ಸೊ ಇದೆಲ್ಲ ಇದ್ರ ಮೇಲೆ ನೀವು ಬೆಂಕಿ ಹಚ್ಚಿದ್ರೆ ಏನಾಗಲ್ಲ. ನೋಡಿ ಈ ಥರ ಏರ್ ಔಟ್ ಆಗೋಕ್ಕೆ ಒಂದು ಹೊಸ ಸಿಸ್ಟಮಲ್ಲಿ ಈಗ ನೋಡಿ ಎಲ್ಲ ನಾವು ವಾಲ್ ಮಾಡ್ತೀವಿ. ಏರ್ ಔಟ್ ಹಾಕ್ಬೇಕು. ಇದು ವಾಯುವ್ಯ ಬರುತ್ತಿದ್ದು ಏರ್ ಔಟ್ಗೆ ನೋಡಿ ಈ ಥರ ಎಲ್ಲ ಒಂಥರ ಡಿಸೈನ್ ಮಾಡಿದ್ದಾರೆ. ಇದೊಂದು ಹೊಸ ಡಿಸೈನ್ ಅಲ್ವಾ ಸರ್? ಹೌದು ಸರ್. ಇದು ಹೊಸ ಬ್ರಿಕ್ಸೇನಾ? ಇದು ಟೈಲ್ಸು. ಟೈಲ್ಸ್ ಅಂಟಿಸಿರೋದು. ಹೌದು. ಓಕೆ, ನೋಡಿ ಇದೆಲ್ಲ ಸಿಸ್ಟಮ್ ಮಾಡಿದ್ದಾರೆ, ಚೆನ್ನಾಗಿದೆ. ಬನ್ನಿ ಒಳಗಡೆ ನೋಡೋಣ. ತುಂಬ 2 ವರ್ಷ ಕಷ್ಟಪಟ್ಟು ಕಟ್ಟಿದ್ದಾರೆ. ಅವ್ರ ಕಷ್ಟ ಪ್ರತಿಫಲಕ್ಕೆ ನೀವೆಲ್ಲ ನೋಡಿ ಒಂದು ಮೆಚ್ಚುಗೆ ಹಾಕಿ ಒಂದು ಲೈಕ್ ಮಾಡಿ ಪಾಪ, ಕಷ್ಟಪಟ್ಟಿರೋದಕ್ಕೆ. ಓಕೆನಾ? ಆಮೇಲೆ ಅವ್ರು ಖುಷಿ ಕಟ್ಟಿಕೊಂಡಿರೋದು ಮನೆ ಅಲ್ವಾ? ಈಗ ನಾನು ಹೇಳಿದೆ, ನಮ್ಮ ಫ್ರೆಂಡು ಮೈಸೂರಲ್ಲಿ ಮನೆ ಕಟ್ಟೋರು 1,70,00,000 ಯಾರು ಸೇಲ್ ಆಗ್ತಲ್ಲ ಅಂತ ಅವ್ನು ಇಷ್ಟ ಬಂದಂಗೆ ಅವ್ನು ಕಟ್ಬಿಟ್ಟವನೆ. ಈಗ ತಗೊಳ್ಳೋರಿಗೆ ಅದು ಒಪ್ಪಬೇಕಲ್ಲ, ಅವ್ರಿಗೆ 1.25 ಕೋಟಿ ಕೊಟ್ಬಿಟ್ಟು ಇದು ಹಿಂಗಿರ್ಬೇಕಾಯ್ತು, ಇದು ಹಿಂಗೆ ಹಂಗಾಗಬೇಕಾಯ್ತು ಅಂತ ಮನಸ್ಸು ಬರುತ್ತೆ. ಅದಕ್ಕೆ ಎಲ್ಲ ನಿಮ್ಮ ಸ್ವಂತ ನೀವು ಕಟ್ಕೊಳ್ಳಿ. ಖುಷಿ ನಮ್ಗೆ ಏನ್ ಅನುಕೂಲ ಬೇಕು ಅಷ್ಟು ಕಟ್ಕೋಬೇಕು ಸರ್. ಈಗ ಲಿಫ್ಟ್ ಹಾಕಿ ಅಂದ್ರು, ನನಗೆ ಅವಶ್ಯಕತೆ ಇಲ್ಲ. ಬೇಡ ಅಂದ್ರೆ ಗೃಹಪ್ರವೇಶ ದಿನ ಬಂದು ನೋಡ್ಬಿಟ್ಟು ಅವರು ಖುಷಿ ಪಡೋದಕ್ಕಿಂತ ನನಗೆ ಅವಶ್ಯಕತೆ ಇರ್ಬೇಕು. ಅದು ಹೌದು, ಅದು ತಿಳಿಯೋಣ ಬಿಡ್ರಿ. ಇನ್ನ 10 ವರ್ಷ ನನಗೆ ಅವಶ್ಯಕತೆ ಇರಬೇಕು. ನೋಡಿ ಇದೆಲ್ಲ ಮೆಟ್ಲಲ್ವಾ? ಹೌದು ಸರ್. ನೋಡಿ ಚೆನ್ನಾಗಿ ಮಾಡಿದ್ರೆ. ಇದು ವಾಸ್ತುಗೂ ಒಳ್ಳೇದಿದೆ ಆಕ್ಚುಲಿ. ಇದೆಯಲ್ಲ ಇದು ಕಲರ್, ಇದು ಇದೆಯಲ್ಲ ಪಿರಮಿಡ್ ಶೇಪ್ದು, ಒಳ್ಳೇದು, ಚೆನ್ನಾಗಿದೆ. ಹತ್ತಕ್ಕೆ ಮೇಲೆ ಈ ಕೆಳಗಡೆ ಪಾರ್ಕಿಂಗ್ ಮಾಡಿದ್ರೆ. ಬನ್ನಿ ಪಾರ್ಕಿಂಗನ್ನು ಒಂದು ತೋರಿಸ್ಬಿಡ್ತೀನಿ ನೋಡಿ. 1 2 3 4 4ರಿಂದ 6 ಕಾರ್ಗೆ ಪಾರ್ಕಿಂಗ್ ಮಾಡ್ತಾರಲ್ಲ, ಒಂದು 6 ಕಾರ್ ಇಳಿಸ್ಬೋದಲ್ಲ ಸರ್? 4 ಕಾರ್ ನಿಲ್ಸ್ಬೋದು. 4 ಕಾರ್ ನಿಲ್ಲಿಸ್ಬೋದು. ನೋಡಿ ಇದೆಲ್ಲ ಕ್ಲೀನಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಮೆಟ್ಲು ಮೇಲೆ ಹತ್ತೋದು ಇದೆಲ್ಲ. ಇದು ಹೌದಾ ಸರ್? ಹೌದು. ಇದು ಈಸ್ಟು ಅಲ್ಲ? ಹೌದು. ನಾರ್ತ್ ಈಸ್ಟ್ ಇದೆಲ್ಲ ಓಪನ್ ಕೊಟ್ಟಿದ್ದಾರೆ. ಇದೊಂದು ಸಿಂಗಲ್ ಬೆಡ್ರೂಮ್ ಮನೆ ಸರ್. ಇದೆಯಲ್ಲ, ಇದೇನು ಸರ್ ಇದು? ಅದು CPVC UPVC. ನಾನು ಕಾರ್ನರ್ ಡೋರ್ ಎಲ್ಲ ಕೊಡ್ತೀನಿ ಎಲ್ಲರಿಗೂ, ಬಟ್ ಇದಿರಬೇಕು ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಮೂಲೆ ಕಟ್ಟಾಗತ್ತೆ. ಇಲ್ಲಾಂದ್ರೆ ಇಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ರಿ. ಅದು ಈ ಥರ ಫ್ರೇಮ್ ಬಂದ ಮೇಲೆ ಕಿಟಕಿ ಬಂದ್ರೆ ಚೆನ್ನಾಗಿರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇದೇ ಗ್ಲಾಸ್ ಹಾಕ್ಬಿಡ್ತಾರೆ, ಫುಲ್ ಗ್ಲಾಸ್ ಕಾರ್ನರ್ ಹಾಕ್ತಾರೆ. ನಮ್ಗೆ ಈ ಮೂಲೆ ಕನೆಕ್ಟ್ ಇರಬೇಕು. ಈ ಮನೆಗೆ ಇದು ವಾಯುಮೂಲೆ, ಈ ಕೆಳಗಡೆ ಬೆಡ್ರೂಮ್ಗೆ ವಾಯುಮೂಲೆ ಅಲ್ವಾ? ಕನೆಕ್ಟ್ ಮಾಡಿದ್ದೀರಾ, ಕರೆಕ್ಟ್ ಆಗಿದೆ. ಬರೀ ಗ್ಲಾಸ್ ಬಂದ್ರೆ ಕನೆಕ್ಟ್ ಆಗಲ್ಲ ಇದು. ಹೌದು ಅಲ್ವಾ ಸರ್? ಚೆನ್ನಾಗಿ ಮಾಡಿದ್ರಿ. ಇದು CPVC ಅಲ್ಲ? UPVC ಪೂರ್ತಿ ಮನೆ ಪೂರ್ತಿ UPVC ಡೋರೇ ಸರ್. ಹೌದಾ? ವೆರಿ ಗುಡ್. ಮೇನ್ ಡೋರ್ ಮಾತ್ರ ಟೀಕು. ಇದೆಲ್ಲ ಫುಲ್ ಟೀಕು. ಇದೆಲ್ಲ ಟೀಕು. ಇದು ಅಷ್ಟೇ ನೋಡಿ, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಒಂಥರ ಎಲ್ಲ ಪ್ರತಿಯೊಂದು ಒಂಥರ ಅಲ್ವಾ ಸರ್? ತುಂಬಾ ಟೈಮ್ ತಗೊಂಡು ಆಮೇಲೆ ಡೋರ್ಗಳು ನೋಡಿ ಎಷ್ಟು ಭಾರ ಇದೆ. ವುಡ್ಡನ್ನು ಅಷ್ಟೇ ತುಂಬಾ. ಡಬಲ್ ಡೋರ್ ಯಾರು ಇಡಲ್ಲ, ಎಲ್ಲ ಡಬಲ್ ಡೋರ್ ಇಡ್ಸಿದ್ದೀವಿ ನೋಡಿ. ಎಲ್ಲ ಡಬಲ್ ಡೋರ್ ಇಲ್ಲ ತೋರ್ಸ ಮೇಲೆ ನೋಡಿ, ಎಲ್ಲ ಡಬಲ್ ಡೋರ್ ಮಾಡಿದ್ದಾರೆ ನೋಡಿ. ಈಗ ಶೋ ಏನಂದ್ರೆ, ಈಗ ಮುಂಚೆ ಅಂದ್ರೆ ಅರ್ಧ ಕೊಡ್ತಿದ್ರು, ಈಗ ಡಿಸೈನಿಗೆ ಏನ್ ಮಾಡ್ತಾವ್ರೆ, ಈ ತರ ಒಂದು ಮಾಡ್ತಾ ಇದಾರೆ. ಅಲ್ಲ ಆಕ್ಚುಲಿ ವಾಸ್ತು ಪ್ರಕಾರ ಅಂದ್ರೆ ಈ 2 ಈಕ್ವಲ್ ಇರಬೇಕು ಅಂತ. ಅದು ಎಡಬಲ, ಜಯ ವಿಜಯ, ಆ ಥರ ಒಂದು 2 ಬ್ಯಾಲೆನ್ಸ್, ಸುಖ ಸಂತೋಷ, ಆ ಥರದ್ದು ಏನೋ ಇರುತ್ತೆ. ಅದನ್ನ ನಮ್ಮವ್ರು ಏನು ಮಾಡ್ತಿದ್ರು, ಸೆಂಟರ್ ಮಾಡ್ತಿದ್ರು. ನೀವು ಒಂದು ಸ್ವಲ್ಪ 4 ಇಂಚು ಎಕ್ಸ್ಟ್ರಾ. ಇದೊಂದು ಡಿಸೈನ್ ಆಗಿದೆ ಈಗ ಹೊಸದು. ಹೌದು. ಈಗೆಲ್ಲ ಬೆಂಗಳೂರಲ್ಲೆಲ್ಲ ಹಿಂಗೆ ಮಾಡ್ತಾರೆ.
ಸೊ ಮೈಸೂರಿಗೆ ಬಂದ್ಬಿಟ್ಟಿದೆ ಆ ಡಿಸೈನು. ಇದು ಕಿಚನ್ ಅಲ್ವಾ ಸಾ? ಕಿಚನ್. ನೋಡಿ ಈ ಥರದ್ದು ಇಲ್ಲಿಂದ ನೋಡಿದಾಗ ನೀವು ಚೆನ್ನಾಗಿ ಕಾಣಿಸುತ್ತೆ. ಹೌದು. ಈ ಲುಕ್ಕು, ಕಾರ್ನರ್ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಹಿಂಗಿರ್ಬೇಕು, ಚೆನ್ನಾಗಿರುತ್ತೆ ಎಲ್ಲ. ನಾನು ಎಲ್ಲ ಕಿಚನ್ಗೂ ನಾನು ಮಾಡ್ತಾ ಇರೋ ಡಿಸೈನ್ಗೆಲ್ಲ ಹಿಂಗೆ ಕೊಡ್ತಾರೆ ಈಗ. ಈಗ ನಮ್ಮ ಮಗ ನಾವು ಮಾಡ್ತಾ ಇರೋ ಡಿಸೈನ್ಗೆಲ್ಲ ಹಿಂಗೆ ಕೊಡ್ತಾರೆ ಇದೇ ಥರ. ಕಾರ್ನರ್ ಚೆನ್ನಾಗಿರುತ್ತೆ ಅದು. ಈಗ ವಾಸ್ತು ಬೇಕು ಪ್ಲಸ್ ಎಲ್ಲ ಬೇಕಲ್ಲ ಸರ್. ಈ ಖರ್ಚು ಮಾಡೋ ದುಡ್ಡಿಗೆ ಎಲಿವೇಶನು ಅದು ಎಲ್ಲ ಚೆನ್ನಾಗಿ ಕಾಣಬೇಕು. ಇಲ್ಲಾಂದ್ರೆ ಸುಮ್ಮನೆ ಗೋಡನ್ ಥರ ಕಟ್ಟವನೆ ಅಂತಾರೆ. ಹೌದು ಅಲ್ವಾ ಸರ್? ಈ ವಾಸ್ತು ಕಟ್ಟವನೆ ಗೋಡನ್ ಥರ ಕಟ್ಟವನೆ ಅಂತ. ಇನ್ನೇ ನಾವು ಸ್ವಲ್ಪ ಏನಾದ್ರು ಇದೆಯಲ್ಲ ಸರ್, ಒಂದು ಸ್ವಲ್ಪ ಹಂಗೆ ತಳ್ತಾ ಇದ್ವಿ. ಅಂದರೆ ಇದು ಇದಾಗುತ್ತೆ ಅಂತ, ಏನೋ ಸೌತ್ ವೆಸ್ಟ್ ಆಗುತ್ತೆ. ಕುಬೇರ ಮೂಲೆ ಇದಲ್ವ ನಮಗೆ, ಸ್ವಲ್ಪ ವಿಂಡೋ ಆ ಕಡೆ. ಸೊ ಅದನ್ನು ಏನೇನು ಮಾಡಬೇಕು ನಾವು, ಅದನ್ನು ಓಪನ್ ಮಾಡ್ಕೊಳ್ಳಿ ಸರ್. ಇದನ್ನು ಓಪನ್ ಮಾಡ್ತೀನಿ. ಅದನ್ನು ಓಪನ್ ಮಾಡಿ, ಇದು ಕ್ಲೋಸ್ ಮಾಡಿ, ಅಷ್ಟೇ. ಇಷ್ಟಿದ್ರೆ ಅದು ಓಪನ್ ಇದ್ರೆ ಚೆನ್ನಾಗಿರುತ್ತೆ ಸರ್. ಇದು ಕರೆಕ್ಟ್ ಇದೆ, ಪಕ್ಕ ಇದೆ, ಇದು ಫಸ್ಟ್ ಕ್ಲಾಸ್ ಇದೆ. ಇದೇನು ಮಾತಾಡೋಂಗೆ ಇಲ್ಲ. ಒಂದು ವಾಶ್ರೂಮ್ ಇದೆ. ಆಮೇಲೆ ಇದು ಎಫೆಕ್ಟ್, ವುಡ್ ಎಫೆಕ್ಟ್ ಇದೆಯಲ್ಲ ಸರ್? ಇಲ್ಲ, ಮುಟ್ಕೊಂಡ್ರೆ ವುಡ್ ಎಫೆಕ್ಟ್ ಇದೆ. ಮುಟ್ಕೊಂಡ್ರೆ ನೋಡಿ ವುಡ್ ಥರ ಕಾಣಿಸ್ತಾ ಇದೆ. ವಾಶ್ರೂಮ್ ಇದು ಅಲ್ವಾ? ಚೆನ್ನಾಗಿದೆ. ಎಲ್ಲ ವ್ಯಾಲ್ಯೂಬಲ್ ಮಾಡಿದ್ದೀರಾ. ಏನು ಸರ್ ಇದು ಜಿಪ್ಸಮ್ ಮಾಮೂಲಿ ಪ್ಲಾಸ್ಟಿಂಗ್? ಮಾಮೂಲಿ ಪ್ಲಾಸ್ಟಿಂಗ್. ಈಗೆಲ್ಲ ಜಿಪ್ಸಮ್ ಬಂದಿದೆ, ಬೆಂಗಳೂರು ಜಿಪ್ಸಮ್ ಮಾಡಿಸ್ತಾ ಇದೆ. ಮಾಮೂಲಿ ಪ್ಲಾಸ್ಟಿಂಗ್ ಎಲ್ಲರೂ ತುಂಬ ಜನ ಈಗ ಲೇಬರ್ ಪ್ರಾಬ್ಲಮ್, ಕ್ಯೂರಿಂಗ್ ಪ್ರಾಬ್ಲಮ್ ಅಂತ ಜಿಪ್ಸಮ್ ಮಾಡ್ತಾ ಇದೆ. ದೇವ್ರ ಮನೆ ನೋಡಿ ಸಾಕು, ಪರ್ಫೆಕ್ಟ್ ಆಗಿದೆ ದೇವ್ರ ಮನೆ. 6 ಕಾರ 6x6 ದೇವ್ರ ಮನೆ. ಕೆಳಗಡೆ ಭೂಮಿಗೆ ಟಚ್ ಆಗಿದ್ರೆ ಮಾಡಿದ್ದಾರೆ ನೋಡಿ, ಕೆಳಗಡೆ ಅದು ಪರ್ಫೆಕ್ಟ್ ಇದೆ. ಇದು ನೀವು ಎಲ್ಲ ಡೈಲಿ ನಾವು ವಿಡಿಯೋಗಳು ನೋಡ್ತಿದ್ವಿ, ನಾವು ವಾಸ್ತು ವಿಡಿಯೋಗಳು ಫಸ್ಟ್ ಕ್ಲಾಸ್ ಆಗಿದೆ ನೋಡಿ. ಇದರಲ್ಲಿ ಹ್ಯಾಂಡ್ಲು ಇದರಲ್ಲೇ ಮಾಡಿದ್ದಾರೆ, ವುಡ್ಡಲ್ಲೇ ಮಾಡ್ತಾರೆ. ವುಡ್ಡಲ್ಲಿ ಹ್ಯಾಂಡ್ಲ್ ಮಾಡಿದ್ದಾರೆ. ಈ ಥರ ವುಡ್ಡಲ್ಲಿ ಯಾರು ಹ್ಯಾಂಡ್ ಮಾಡಲ್ಲ. ಇದು ಮಾಡಿ ನೀವು ಚೆನ್ನಾಗಿ ಮಾಡಿದ್ದಾರೆ. ಈ ಡಿಸೈನ್ ಚೆನ್ನಾಗಿದೆ ನೋಡಿ. ಓಕೆ, ಇದು ವಾಶ್ರೂಮ್. ಪಕ್ಕ ಇದೆ, ಕರೆಕ್ಟಾಗಿದೆ ಸರ್. ನೋಡಿ ಇಲ್ಲೂ ಅಷ್ಟೇ ದೊಡ್ಡದು ವಿಂಡೋ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಇದು ಈಸ್ಟ್ ಆಗುತ್ತೆ ಇವ್ರಿಗೆ ಅಲ್ವಾ? ಸ್ವಲ್ಪ ಒಂದು 15% ಟಿಲ್ಟ್ ಇರೋದ್ರಿಂದ ಫುಲ್ ಈಸ್ಟ್ ಆಗುತ್ತೆ, ಅದು ನಾರ್ತ್ ಬರುತ್ತೆ. ಇದು ಪಕ್ಕ ಇದೆ. ಇದು ಅದೇ ಸರ್, ಅದು ಕೇರಳ ಸಮಾಜ ಅಂತ ಚೌಲ್ಟ್ರಿ ಸರ್. ಕೇರಳ ಸಮಾಜದವರು. ಸೂಪರ್ ಆಗಿದೆ. ಇಲ್ಲಿಂದ ನೋಡಿ ಚೆನ್ನಾಗಿ ಕಾಣಿಸುತ್ತಾ ನೋಡಿ. ಅವ್ರು ಎಲ್ಲಾದರೂ ಅವ್ರ ಗುರುತು ಬಿಡಲ್ಲ ಅವರು ಅಲ್ವಾ? ಇದು ಹೆಂಚದು ಅದೆಲ್ಲ. ಓಕೆ, ಬನ್ನಿ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ ಇದು ಪಾರ್ಟೇಷನಲ್ಲಿ ಸಿಂಪಲ್ ಆಗಿ ಈಗ ರೆಡಿಮೇಡ್ ಸಿಕ್ಕಿದೆ ಸರ್. ಇದು ಇಲ್ಲ, ಇದು ಮಾಡಿಸಿರೋದು. ಈ ಥರ ರೆಡಿನೂ ಸಿಗುತ್ತೆ ಇವಾಗೆಲ್ಲ. ಸಿಗುತ್ತೆ, ರೆಡಿನೂ ಸಿಗುತ್ತೆ ನೋಡಿ. ಸಿಂಪಲ್ ಆಗಿ ವುಡ್ ಪಾರ್ಟೇಷನು. ಇಲ್ಲೆಲ್ಲ ಟಿ ವಿ ಇರುತ್ತೆ. ಇದು ಬಾಗಿಲಿಂದ ಆಚೆಗೆ ಬರ್ತಾರೆ. ಸೊ ಬರೋದಕ್ಕೆ ಇದನ್ನು ನೋಡಿ ಒಂದು ವುಡ್ ಪಾರ್ಟೇಷನ್ ಮಾಡಿದ್ದಾರೆ. ಇದು ಫೈಬರ್, ಇದು ಫೈಬರ್ ತಾನೆ? ಇದು ವುಡ್ ಬರುತ್ತೆ. ಅದು ವುಡ್. ಇದು ಮತ್ತು ಪೇಂಟಿಂಗಲ್ಲಿ ಚೇಂಜ್ ಮಾಡಿರೋದ, ವುಡ್ಡನ್ನಲ್ಲೇ ಮಾಡಿರೋದು. ಚೆನ್ನಾಗಿದೆ. ಪಾರ್ಟೇಷನ್ಗೆ ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಇದು ಲಾಬಿ ಅಲ್ವಾ ಸರ್? ಲಾಬಿ ಸರ್. ಇದೆಲ್ಲ ಏನು ಸರ್? ಇದು ಎಲ್ಲ ಟೈಲ್ಸ್ ಸರ್. ಇದು ಟೈಲ್ಸ್. ಇದು ಟೈಲ್ಸ್ ಹಿಂಗೆ ಸಿಗುತ್ತೆ ಡಿಸೈನ್ ಎಲ್ಲ? ಎಲ್ಲ ಸಿಗುತ್ತೆ ಸರ್. ಎಲ್ಲ ಇದೆ, ಸೇಮ್ ಡಿಸೈನು ಎಲ್ಲ ಸಿಗುತ್ತೆ ನೋಡಿ. ಫುಲ್ ಟೈಲ್ಸು. ಮಳೆ ಬಿದ್ದರೂ ಬಿಸಿಲು ಬಿದ್ದರೂ ಏನೂ ಆಗಲ್ಲ. ಇವು ಪೇಂಟ್ ಏನು ಮಾಡೋಂಗಿಲ್ಲ, ನೀರು ಹಾಕೊಂಡು ತೊಳ್ಕೊಂಬಿಡ್ಬೋದು ನೀಟಾಗಿ. ಎಲ್ಲ ಒಂದು ಅಂದರೆ ಒಂದು ಯೂನಿಕ್ ಆಗಿ ಮಾಡಿದ್ದೀರ. ಒಂದು ಮೈಲ್ಡ್ ಆಗಿ ಇರಬೇಕು ಅನ್ನೋ ಥರ ಅಲ್ವಾ? ಫುಲ್ಲು ಬ್ರೈಟಾಗಿ ಇಲ್ದಿರ ಅಲ್ವಾ? ನೋಡಿ ಇದೆಲ್ಲ ಟೈಲ್ಸ್ ತಾನೆ? ಹೌದು ಸರ್, ಎಲ್ಲ ಟೈಲ್ಸ್. ಇದೆಲ್ಲ ಇದು ಮಾಡ್ತೀರಲ್ಲಿ? ಇದು ಅದೇ ಪ್ಲಾಂಟೇಶನ್ ಮಾಡ್ಕೊಂಡು ಗಿಡಗಳು ಪ್ಲಾಂಟೇಶನ್. ಇಲ್ಲೇನಾದ್ರೂ ಹಾಕ್ಬೋದಿತ್ತು ಇನ್ನು? ಇಲ್ಲಿ ಇದು ಬರೀ ಗಿಡ ಬರುತ್ತೆ ಸರ್ ಅಷ್ಟೇ. ಏನು ಹಾಕ್ಬೋದು ಸರ್ ಇಲ್ಲಿಗೆ? ಏನಾದರೂ ಒಂದು ಮನೆಗೆ ಬಂದ ತಕ್ಷಣ ಒಂದು ಕೂಲ್ ಆಗಿರೋಕ್ಕೆ ಬುದ್ಧನೋ, ಇಲ್ಲಾಂದರೆ ನಿಮ್ಗೆ ಏನು ಇಷ್ಟನೋ ಆ ಥರದ್ದೊಂದು ಪ್ಲಾನ್ ಮಾಡ್ಕೊಬೋದು ಸರ್. ಆ ಕಡೆ ಈ ಕಡೆ ಇರ್ತಾರಲ್ಲ, ಒಂದು ದೃಷ್ಟಿಗೆ ಒಳ್ಳೇದು. ಯಾಕಂದರೆ ಆ ಕಡೆ ಒಂದು ಸ್ವಸ್ತಿಕು, ಒಂದು ಇದರಲ್ಲಿ ಒಂದು ಓಮು, ಈ ಕಡೆ ಒಂದು ತ್ರಿಶೂಲ, ಈ 3 ಮೇಲೆ ಹಾಕಿ ನಿಮ್ಮದು ಇಷ್ಟ ದೇವ್ರದ್ದು ಏನೋ ಒಂದು ಪ್ಲಾನ್ ಮಾಡಿ. ಅದೇನಾಗುತ್ತೆ, ಮನೆಗೆ ಬಂದ ತಕ್ಷಣ ಆ ಮನೆ ನೋಡಿ ಇದನ್ನ ದೃಷ್ಟಿ ಹೇಳ್ಕೊಳಕ್ಕೆ ಅದು ಅಟ್ರಾಕ್ಟ್ ಮಾಡಬೇಕು. ದೃಷ್ಟಿನ ಗಮನಿಸ್ಬೇಕು. ಯಾಕಂದ್ರೆ ತ್ರಿಶೂಲ ಅದು ಸ್ವಸ್ತಿಕ್ಕು. ಸ್ವಸ್ತಿಕ್ ಹಾಕಿ ಚೆನ್ನಾಗಿರುತ್ತೆ. ಓಕೆ. ಇಲ್ಲ ಒಂದು ಬುದ್ಧನ ಇಟ್ಬಿಟ್ಟು ಸ್ವಸ್ತಿಕ್ ಹಾಕಿ ಒಂದು ವಾಟರ್ ಫಾಲ್ ಟೈಪ್ ಬಿಡಿಬಿಡಿ. ವಾಟರ್ ಬೀಳುತ್ತಾರೆ ಆ ಕಡೆ ಈ ಕಡೆ. ಕೂಲ ನಿಧಾನವಾಗಿ, ಯಾಕಂದ್ರೆ ಕೂಲಾಗಿದೆ ಇದು ಮನೆ ನೋಡಿ. ಸೂಪರ್ ಆಗಿದೆ ಇವೆಲ್ಲ. ಎಂಟ್ರಿನೇ ಒಂಥರ ರಾಜ ಏನು ಸರ್, ರಾಜರ ಮನೆ ಎಂಟ್ರಿ ಇದ್ದಂಗೆ. ಇದೆಲ್ಲ ಓಪನ್ನು. ಇದೆಲ್ಲ ನೋಡಿ ಪೂರ್ತಿ 3 ಫ್ಲೋರ್ ಎತ್ಕೊಂಡು ಹೋಗ್ಬಿಟ್ಟವ್ರು ಹಿಂಗೆ ಅಲ್ಲ ಸರ್? ಫುಲ್. ಇದು ಎಲಿವೇಶನು. ಇದು ಎಲಿವೇಶನ್ಗೆ ಇದು ಅಲ್ವಾ? ಹೌದು ಸರ್. ಮನೆ ಇದೇ ಇರೋದು, ಮನೆ ಇಲ್ಲಿಂದಾನೆ. ಬಟ್ ಎಲಿವೇಶನ್ ಮಾತ್ರ ಅಲ್ಲಿಂದ ತಗೊಂಡೋಗಿದ್ದಾರೆ. 2 ಫ್ಲೋರ್ಗೆ ಎತ್ಕೊಂಡಿದ್ದಾರೆ. 3 ಫ್ಲೋರ್ಗೆ ತಗೊಂಡಿದ್ರು. 3 ಫ್ಲೋರ್ಗೆ ಎತ್ಕೊಂಡು ಹೋಗ್ಬಿಟ್ರೆ ಮೇಲಕ್ಕೆ ಎಲಿವೇಶನ್. ಫುಲ್. ಸೂಪರ್. ಇದು ಈ ಕಡೆ ಜಿಎಸ್ಟಿಗೆ ಸುಮ್ಮನೆ ಬ್ರೈಟ್ ಆಗೋಕ್ಕೆ ಅದನ್ನು ಇದು ಮಾಡಿದ್ದಾರೆ. ಇದೆಲ್ಲ ಪೂರ್ತಿ ಅದೇ ಟೈಲ್ಸೇ.
ಪೂರ್ತಿ ಟೈಲ್ಸ್ ಅಲ್ವಾ ಸರ್? ಎಲ್ಲ ಟೈಲ್ಸ್ ಪೂರ್ತಿ ಟೈಲ್ಸೇ. ಒಂಥರ ಚೆನ್ನಾಗಿರುತ್ತೆ, ಒಂಥರ ಇದು ಕ್ಲೀನಿಂಗ್ಗೆ ಮೇಂಟೆನೆನ್ಸ್ಗೆ ಪ್ರಾಬ್ಲಮ್ ನೀರಾಗಿ ತೊಳ್ಕೊಂಡ್ಬಿಡ್ಬೋದು ಅಷ್ಟೇ. ಹಿಂಗೆ ನೀರು ಚೆಲ್ದ್ರು ಹಾಕ್ಬೋದು, ಗೋಡೆ ಆದರೆ ಚೆಲ್ಲಕ್ಕಾಗಲ್ಲ. ಇದು ಅದೇ ನಿಮ್ಮ ಕಾನ್ಸೆಪ್ಟ್ ಡಬಲ್ ಡೋರ್ ಸರ್ ಇದು? ಹಾಂ, ಡಬಲ್ ಡೋರ್ ಅದೇ. ಓಹೋ, ಇದು ಎಷ್ಟಡಿ ಸರ್? ಬನ್ನಿ ಆಚೆ ಬಂದ್ಬಿಡಿ. ಎಷ್ಟಡಿ ಇದು? ಇದು ಸರ್ ಐ ಥಿಂಕ್ 6 ಫೀಟ್ ಇದೆ ಸರ್. ಹಾಂ, 6 ಅಡಿ ಇದೆ ಅಲ್ವಾ? ಹೌದು, 6 ಅಡಿ ಇದೆ ಪಕ್ಕ. ನಾನು ಈಗೆಲ್ಲ ಕೊಡ್ತಾ ಇರೋದು ಹಿಂಗೆ. ಹಾಂ, ನಾನು ತುಂಬ ದೇವನಹಳ್ಳಿ ಎಲ್ಲ ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ 6 ಫೀಟ್ 6 ಅಡಿನ ಅಂತವ್ರು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಚೆನ್ನಾಗಿ ಕಾಣುತ್ತಲ್ವ ಸರ್ ಇದು? ಸೂಪರ್ ಆಗಿದೆ. ಹಿಂಗಿರ್ಬೇಕು ಸರ್ ಇದು, ಹಿಂಗಿದ್ರೇ ಮನೆ. ನಾನು 14 ಅಡಿ ಮನೆ ಮಾಡ್ತಾ ಇದ್ದೀನಿ. ನಾನು ಮುಂಚೆ ನೀವು ಮೋಳ್ಳಾಗಕ್ಕೆ ಮುಂಚೆ ಸಿಕ್ಕಿದ್ರೆ 14 ಅಡಿ ಮಾಡಿಸ್ಬಿಡ್ತಿದ್ದೆ ಹೈಟು. ಅದು ರಾಜಯೋಗದ ಮನೆ. 12 ಅಡಿ ಮಾಮೂಲಿ, ಅರ್ಥ ಆಯ್ತಾ? ಮಿನಿಮಮ್ 12 ಅಡಿ ಇರ್ಬೇಕು. 12 ಗಂಟೆ ಕಡಿಮೆ ಮನೇನಲ್ಲ. ಹೌದು, ಓಕೆನಾ? ನೋಡಿ ಸೂಪರಾಗಿದೆ, ಸಖತ್ತಾಗಿದೆ. ಹಾಂ, 6 ಫೀಟ್ ಇದೆ ಕರೆಕ್ಟಾಗಿದೆ, ಮಿನಿಮಮ್ 6 ಫೀಟ್. ಬನ್ನಿ. ಇದು ಇದು ಲಾಕ್ ಅಲ್ವಾ? ಇದು ಅಷ್ಟೇ? ಹಾಂ ಅಷ್ಟೇ ಸರ್. ಇದು ಓಪನ್ ಮಾಡ್ಬೋದು, ಇದು ತೆಗಿಬೋದು. ಇದು ಈ ಥರ ಇರ್ಬೇಕು ಡೋರು. ಇಷ್ಟು ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ, ದೊಡ್ಡೋರು ಮಾಡಿ. ನಮ್ಮವ್ರು ಎಲ್ಲರ ವ್ಯೂ ಅಷ್ಟು ಬಡ್ಜೆಟ್ ಜಾಸ್ತಿ ಆಗಿದೆ ಸರ್. ಲೈಫಲ್ಲಿ ಕಟ್ಟೋದು ಒಂದ್ಸಲಿ ಮನೆ ಅಲ್ವಾ ಸರ್? ಹೌದು ಹೌದು ಹೌದು. ಒಂದು ಡೋರ್ ಚೆನ್ನಾಗಿ ಇಟ್ಕೊಳಕ್ಕೆ ನಮ್ಮವ್ರು ಅಳ್ತಾರೆ ಹಂಗೆ. ಆಮೇಲೆ ಒಂದು ಯಾವುದೋ ವಾಸ್ತು ನೋಡಿದೆ ಸರ್, ಮೇಯ್ನ್ ಡೋರ್ಗಳೇ ಅಂತಲ್ಲ ಇಂಪಾರ್ಟೆಂಟು. ಅವು ಮೇಯ್ನ್ ಡೋರ್ಸ್ ಇಂಪಾರ್ಟೆಂಟು. ಈ ಗೇಟ್ಗಳು, ಡೋರ್ಗಳು ಅದು ಗಲೀಜಾಗಿದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಹೌದು. ನೋಡಿ ಹಿಂಗಿರ್ಬೇಕು ಹೈಟು. ಹಿಂಗಿದ್ರೆ ಇದು ರಾಜಯೋಗದ ಮನೆ. ರಾಜಯೋಗ ಬಂದ್ಬಿಡುತ್ತೆ. ಕಟ್ಟಿದ್ದೀರಾ? ಅದ್ರ ಹೇಳಿದ್ದು ಅಷ್ಟು ಪವರ್ ಇದೆ ಮನೆಯಲ್ಲಿ. ಬನ್ನಿ ಕಿಚನ್ ನೋಡೋಣ. ಮೇಲ್ಗಡೆ ಹಾಕ್ಬಿಡ್ತೀವಿ ಸರ್. ಇದು ಇದರಲ್ಲೇ ಈ ಥರ ಮಾಡಿರೋದಲ್ಲ? ಬ್ಲೈಂಡ್ಸ್. ಇದು ಹೆಂಗೆ ಅಂದರೆ ಇದು ಈ ಥರ ಬರುತ್ತೆ. ಬೇಕಾದ್ರೆ ಆಚಾರ ಬಂತು ಅಂದರೆ ಓಪನ್ ಮಾಡಿ ನೋಡ್ಕೋಬೋದು. ಇಲ್ಲ ಅಂದರೆ ಇದನ್ನು ಕ್ಲೋಸ್ ಮಾಡ್ಕೋಬೋದು. ಓಕೆ. ನೋಡಿ ಇಲ್ಲಿ ಸಿಂಕ್ದು ಇಲ್ಲೇ ಒಂದು ಅದ್ಭುತವಾಗಿ ಪ್ಲೇನ್ ಮಾಡಿದೆ ಸರ್. ಇದು ಹಾಸಿಗೆ ದಿಂಬುಗಳು ಅದನ್ನು ಎಲ್ಲ ಆಚೆಯಿಂದ ತರಿಸ್ಬಿಟ್ಟಿದ್ರ? ಎಲ್ಲ ಹೊಸ ಹಾಕ್ಸ್ಬಿಟ್ಟಿದ್ದೀವಿ. ಹೌದು, ಹೊಸ ಮನೆಗೆ ಹಳೆ ತರಬಾರ್ದೇನೋ. ನೋಡಿ ಚೆನ್ನಾಗಿ ಮಾಡಿದ್ದಾರೆ ಸಪ್ರೇಟಾಗಿ. ಮತ್ತು ಇದು ಕ್ಲಾತ್ ಟೈಪು ಹೊಸ ಸಿಸ್ಟಮ್ ಹೇಳಿದ್ರೆ ಅದು ಹೋಗುತ್ತೆ ಮೇಲಕ್ಕಲ್ವಾ? ನೋಡಿ ಕ್ಲಾತ್ ಆಗಿದೆ. ಯಾಕಂದರೆ ಇದು ಬೇಡ ಅಂದಾಗ ಕ್ಲೋಸ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಈ ಕನಸಿನ ಮನೆ ಕಟ್ಟೋಕ್ಕೆ ಏನು ಇನ್ಸ್ಪಿರೇಷನ್? ಯಾಕೆ ಸರ್ ಇನ್ಸ್ಪಿರೇಷನ್ ಹೇಳಿದ್ರಲ್ಲ ಆವಾಗಲೇ, ಒಂದು ಎಷ್ಟು ಸೀಟ್ ಅದು? 40,000 ರೂಪಾಯಿ ಬೋಗಿದ ಮನೆ. 40,000 ರೂಪಾಯಿ ಬೋಗಿದ ಮನೆ. ಬೋಗಿ ಹಾಕೊಂಡು 40,000 ಮನೆ, ಕೋಟಿ ಮನೆ ಕಟ್ಟಿದ್ದು. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಅಂದ್ರೆ ಅದು ಕನಸಿರುತ್ತೆ, ಮನೆ ಕಟ್ಟಬೇಕು. ನಾವು ಇಲ್ಲಿದ್ವಿ, ನಾವು ಎಲ್ಲೋ ಹೋದ್ವಿ, ಒಂದು ಈ ಜೀವನದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಪ್ರತಿಯೊಬ್ಬರಿಗೂ ಒಂದು ಆಸೆ ಇದೆ ಅಲ್ವಾ? ನಮ್ಮ ಹುಡುಗನಿಗೆ ಕರೆಕ್ಟಾಗಿ ಇಂಜಿನಿಯರ್ ನಮ್ಮ ಹುಡುಗ ಸಿಗ್ದ ಸರ್, ಯಶವಂತ್ ಅಂತ. ಅವನು ನನಗೆ ಫಸ್ಟ್ ಪ್ಲಾನ್, ಈ ಕಾನ್ಸೆಪ್ಟ್ ಅವನೇ ಹುಡುಗಂದು. ಎಲ್ಲೆಲ್ಲಿ ಏನೇನು ಬರಬೇಕು ಪ್ರತಿಯೊಂದು ಅವನೇ ನನಗೆಲ್ಲ ಸಜೆಸ್ಟ್ ಮಾಡಿ ಇಬ್ರು ಸೇರಿ ಈ ಲೆವೆಲ್ ಬಂದಿದೆ. ಅವರು ಏನಂದ್ರೆ ಹೊಸದು ಏನೋ ಕೊಡ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಹೊಸ ನನಗೂ ಈ ತರ ಬೇಕು ಅಂತ ಆಸೆ. ನಮ್ದು ಯಾರು ಅರ್ಥ ಮಾಡ್ಕೊಂತ ಇರ್ಲಿಲ್ಲ. ದುಡ್ಡು 10 ಕೋಟಿ ಖರ್ಚು ಮಾಡೋರವ್ರೆ. ಹೌದು, ನಮ್ ಖುಷಿಗೆ ಖರ್ಚು ಮಾಡ್ಬೇಕು ನಾವು. ನೋಡಿ ಅದ್ಭುತವಾಗಿ ನೋಡಿ ಎಲ್ಲ. ಇದು ನೋಡಿ ಹೆಲ್ಪ್ಸು. ಬಾ ಈ ಕಡೆ ತೋರಿಸಿ. ಇದು ನೋಡಿ, ಇದು ಗ್ಲಾಸ್ ಅಲ್ವಾ ಸರ್? ಹೌದು, ಗ್ಲಾಸಲ್ಲೇ ಡೋರು ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಇದು ಅಷ್ಟು, ಇದು ಗ್ಲಾಸಲ್ಲೇ. ಇದು ಹಿಂಗೆ ಎತ್ತೋದು ನೋಡಿ, ಇದು ಗ್ಲಾಸು. ಇದು ಮಾಮೂಲಿ ಇದಲ್ವಾ? ಇದು ಗ್ಲಾಸ್ ಎಲ್ಲ ಅಲ್ವಾ? ಎಲ್ಲ ಗ್ಲಾಸ್, ಪೂರ್ತಿ ಗ್ಲಾಸಲ್ಲಿ ಮಾಡಿದ್ದಾರೆ. ಹೌದು, ಬೇಕಾದಾಗ ಸೆಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದು ಸ್ಟವ್ ಅಲ್ಲ ಸರ್? ಇದು ಕರೆಂಟ್ ಸ್ಟವ್. ಇದು ಕರೆಂಟ್ ಸ್ಟವ್, ಹಂಗೆ ಇದು ಮಾಡ್ಕೊಳ್ಳೋದು. ಇದು ಮಾಮೂಲಿ ಸ್ಟವ್, ಗ್ಯಾಸ್ ಸ್ಟವ್. ಸೊ ಇದು ನೋಡಿ ಇಲ್ಲಿ ಈ ಥರ. ನಾನು ಈ ಥರ ಕಿಟಕಿ ಹೇಳಿದ್ರೆ ಯಾರೋ ಒಪ್ಪೋದೇ ಇಲ್ಲ. ಅಗಲ ಕೊಡಿ ಕಿಚನಲ್ಲಿ, ಈ ಥರ ಕೊಡಿ ಅಂತೀನಿ. ಇದು ಕೊಡೋದೇ ಇಲ್ಲ. ಏನು ಸರ್ ಅಡ್ವಾಂಟೇಜ್ ಇದಕ್ಕೆ? ಅಲ್ಲ, ಒಟ್ಟು ನೋಡಕ್ಕೆ ಒಂದು ಹೊಸ ಥರ ಐತಿ. ಯಾವಾಗ ಮಾಮೂಲಿ ಹಿಂಗೆ ಹಾಕ್ತಾರಲ್ಲ ಚಿಕ್ಕ, ಬರೀ ಇಷ್ಟು ತೆಗೆದ್ಬಿಟ್ರೆ ನಿಮ್ ಗಾಳಿ ಹೆಂಗ್ ಬರುತ್ತೆ ಅಂದ್ರೆ. ಹೌದು ನೋಡಿ, ಈ ಥರ ಕಿಚನಲ್ಲಿ ಈ ಥರ ಕೊಟ್ಟಾಗ ನಿಮ್ಗೆ ಅದ್ಭುತವಾಗಿರುತ್ತೆ. ಒಂಥರ ಒಂದು ಹೊಸ ಸಿಸ್ಟಮ್ಗೆ ನಾವೇನೋ ಬೇರೆ ಥರ ಫೀಲ್ ಆಗ್ತೀವಿ ನೋಡೋರ್ಗೆ. ಎಲ್ಲರೂ ಸುಮ್ಮನೆ ಇಲ್ಲೊಂದು ಹಾಕ್ಬಿಡೋದು, ಬಿಡ್ಬಿಡೋದು. ಆಯ್ತಾ? ವಾಸ್ತವಗೂ ಇರಬೇಕು, ಪ್ಲಸ್ ನಮಗೆ ಒಂದು ಹೊಸದಾಗೂ ಇರಬೇಕು ನೋಡೋಕ್ಕೆ. ಇದು ಕಿಟಕಿ ನಾನೇ ಮಡಗ್ಸಿದ್ದೆ ಸರ್. ಹೌದಾ? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹಿಂಗಿರಬೇಕು ನಮ್ಮ ವ್ಯೂ ಅಲ್ಲಿ ಕರೆಕ್ಟಾಗಿ ಇಲ್ಲಿ ಕಾಣಿಸ್ಬೇಕು ಕಿಚನಲ್ಲಿ. ಇದು ಕರೆಕ್ಟ್ ಇದೆ, ಇದು ಫಸ್ಟ್ ಕ್ಲಾಸ್ ಇದೆ. ಇದು ಓವನಿಗೆ ಇದಾಗಲ್ಲ. ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಟಾಪ್ ತೋರಿಸು. ಫಸ್ಟ್ ಕ್ಲಾಸ್ ಆಗಿದೆ. ಈ ಥರ ಲೈಟಿಂಗ್ ವೆರೈಟಿಯಾಗಿ ಕೊಡಬೇಕು ಒಂದೇನಾದರೂ. ಸೊ ಮನೆ ಕಟ್ತೀವಿ, ಅದೇ ಖರ್ಚು ಮಾಡ್ತೀವಿ, ಸೇಮ್ ದುಡ್ಡು. ಒಂದು ಸ್ವಲ್ಪ ಟೇಸ್ಟ್ಫುಲ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ
ಇದೆಲ್ಲ ಇಂಟೀರಿಯರ್ ಅವರೇನಾ? ಎಲ್ಲ ನಮ್ಮ ಹುಡುಗನೇ. ಇಲ್ಲ, ಒಬ್ಬ ಹುಡುಗ ಜಮೀರ್ ಅಂತ ಇದ್ದಾನೆ, ಅವ್ನು ಮಾಡ್ತಾರೆ. ಓ ಜಮೀರನ. ಓಕೆ, ನೋಡಿ ಚೆನ್ನಾಗಿ ಮಾಡಿದ್ದಾರೆ, ಸಿಸ್ಟಮೆಟಿಕ್ ಚೆನ್ನಾಗಿದೆ ಅದೆಲ್ಲ. ಇಲ್ಲಿ ದೇವ್ರ ಮನೆ. ಗುರುರಾಯರೇ ನಮಸ್ಕಾರ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ವುಡ್ಡನ್ನೆಲ್ಲ ಸೇವ್ ಮಾಡಿಲ್ಲ, ಎಲ್ಲ ಸೇಮ್ ಸರ್. ಸೇಮ್ ವುಡ್ಡಲ್ಲೇ ಈ ಥರ ನೋಡಿ, ಈ ಥರ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಯಿತಾ, ಇದೇನು ಸರ್ ಬೆಡ್ರೂಮ್? ಇದೊಂದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ನೋಡಿ ಫಸ್ಟ್ ಕ್ಲಾಸ್ ಇದೆ. ಇಲ್ಲಿ ಬಾಲ್ಕನಿನಾ? ಸ್ವಲ್ಪ ಬಾಲ್ಕನಿ ಆಚೆ ಮುಂದೆ ಬಾಲ್ಕನಿ ಇದೆ. ಲೈಟ್ ಹಾಕಿ ಬನ್ನಿ. ಇದು ಅಷ್ಟೇ, ನಾನು ನಿಮಗೆ ಅಂದರೆ ಸಲಹೆ ಗೊತ್ತಾಯ್ತು, ನಾನು ನೋಡಿದೆ. ಮೂಲಕ್ಕೆ ತಳ್ಳಿ ಹೌದು, ಮಾಡಿಸ್ಬಿಟ್ಟಿದ್ದೆ ಇವಾಗ. ಅದೇ ಮಾಡಿದ್ದೀರಾ? ಇದನ್ನ ಸ್ವಲ್ಪ ಏನಾದರೂ ಡಾರ್ಕ್ ಮಾಡ್ಕೊಳ್ಳಿ. ಈ ಸೈಡಾ? ಗ್ಲಾಸ್ ಮೇಲೆ ಒಂದು ಡಾರ್ಕ್ ಡಿಸೈನ್ ಥರ ಏನಾದರೂ ಒಂದು ಮಾಡಿಸ್ಬಿಡಿ, ಆ ಥರದ್ದು ಏನಾದರೂ ಡಾರ್ಕ್ ಡಿಸೈನ್. ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋಸ್ ಮಾಡಿ, ಇಲ್ಲಿ ಬ್ಲ್ಯಾಕ್ ಮಾಡಲ ಇದು. ಸರಿ ಆಯಿತಾ? ಯಾಕಂದರೆ ಇದು ನಮ್ಮದು ಹಿಂಗಿದೆ, ಸೌತ್ ವೆಸ್ಟು ಬರುತ್ತೆ. ಸೊ ಅದರಿಂದ ಸ್ವಲ್ಪ ಒಂಚೂರು ಅದು ಇದು ಮಾಡಬೇಕು. ಆ ಕಡೆಗೆಲ್ಲ ಇದು ಈ ಕಡೆ ಬರುತ್ತೆ, ಅದು ಈ ಕಡೆಗೆ ಕೆಳಗಡೆ ಹೇಳಿದ್ರಲ್ಲ ಆ ಥರ. ಹೌದು, ಸೇಮ್. ಇದು ನಾರ್ತು, ಇದು ಈಸ್ಟು, ಇದು ಇಷ್ಟು ಈಸ್ಟು, ನಾರ್ತು, ಸೌತು. ಆ ಕಡೆ ಇದನ್ನು ಈ ಕಡೆ ತಳ್ಳಬೇಕು. ಈ ಗ್ಲಾಸ್ ಇದೆಯಲ್ಲ, ಇದನ್ನು ಡಾರ್ಕ್ ಮಾಡ್ಕೊಳ್ಳಿ. ಅದನ್ನು ಡಾರ್ಕ್ ಮಾಡಬೇಕು. ಹಾಂ, ಸರಿ. ಜಾಸ್ತಿ ಯೂಸ್ ಮಾಡಬಾರ್ದು ಅದನ್ನ. ಅಲ್ಲ ಹೇಳಿದ್ದು ನೀನು, ಅಲ್ಲಿ ಹೋಗಿ ಬೇಕಾರೆ ಅಲ್ಲಿಗೆ. ಈ ಕಡೆ ಓಡಾಡೋದು ಬೇಡ. ಈ ಕಡೆ ಓಡಾಡೋದು ಬೇಡ. ಚೆನ್ನಾಗಿ ನಮ್ದು ಒರಿಜಿನಲ್ ಲೆಕ್ಕ ಅಲ್ಲಿಗೆ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಇಷ್ಟಕ್ಕೆ ಕ್ಲೋಸ್ ಆಗಬೇಕು. ಅಲ್ಲಲ್ಲ, ಅದು ಬಾಲ್ಕನಿ ಇದೆಯಲ್ಲ ಸಾ, ಅದು ಕ್ಲೋಸಿಂಗ್ ಅಲ್ಲಿ ಕೊಡ್ತೀವಿ ನಾವು ಆ್ಯಕ್ಚುಲಿ. ಇದು ಇದೆಯಲ್ಲ, ಇದು ನಮಗೆ ಮೇಯ್ನು ಕುಬೇರ ಮೂಲೆ. ಬಾ, ಇದು ನಮಗೆ ಮೇಯ್ನ್ ಕುಬೇರ ಮೂಲೆ, ಅಂದರೆ ನಿಮ್ಮ ಪ್ರಾಪರ್ಟಿಗೆ. ಇದು ಹಾಕಿದ್ದೀರಾ? ಇದು ಹಾಕಿದ್ರೆ ಏನು ತೊಂದರೆ ಇಲ್ಲ. ಅದೇ ಬೇಕು ಅಂದರೆ ಇನ್ನು ಸ್ವಲ್ಪ ಕ್ಲೋಸ್ ಮಾಡಿಕೊಂಡ್ರೆ ಒಳ್ಳೇದು. ಇದನ್ನ ಫುಲ್ಲು ಇದಕ್ಕೆ ಇನ್ನೇನಾದರೂ ಹಾಕಿ ಒಳಗಡೆ ಇನ್ನೇನಾದರೂ ಬೇರೆ ಥರ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡ್ಕೊಂಡ್ರೆ ಕುಬೇರ ಮೂಲೆ ಕ್ಲೋಸ್ ಆಗುತ್ತೆ, ದುಡ್ಡು ಕಾಸು ನಿಂತ್ಕೊಳ್ಳುತ್ತೆ, ಸ್ವಲ್ಪ ಪ್ಲಸ್ ಆಗುತ್ತೆ. ಇದು ಇಲ್ಲಿ ಎಂಟ್ರಿ ಕೊಡಿದಿರಾ, ಅಲ್ಲಿ ಕೊಡಿ. ಈ ಕಡೆ ಇದನ್ನ ಕ್ಲೋಸ್ ಮಾಡಿಸ್ಬಿಡ್ತೀನಿ, ಈ ಕಡೆ ಓಪನ್ ಮಾಡ್ಕೋಬಹುದು. ಆ ಕಡೆ ಓಪನ್ ಮಾಡಿಬಿಡಿ. ಇದಕ್ಕೆ ಡಾರ್ಕ್ ಗ್ಲಾಸ್ ಹಾಕ್ಬಿಟ್ಟು ಒಂದು ಇದನ್ನು ಕ್ಲೋಸ್ ಮಾಡಿ. ಇದನ್ನು ಕ್ಲೋಸ್ ಮಾಡಿದ್ರೆ ಅದನ್ನು ಓಪನ್ ಮಾಡ್ಕೋಬಹುದು. ನನಗೆ ಕೊಡಿ, ಆ ಕಡೆಯಿಂದ ಈ ಕಡೆಯಿಂದ ಕೊಡಿ. ಈ ಕಡೆಯಿಂದ ಓಡಾಡಂಗೆ ಮಾಡ್ಕೋ. ಅಷ್ಟೇ. ಹಿಂಗೆ ಬೇಕು ಅಂದರೆ ಇದನ್ನ ಕಂಪಲ್ಸರಿ ಕ್ಲೋಸ್ ಆಗಬೇಕು. ಸರಿ, ಸೌತ್ ವೆಸ್ಟ್ ಅಲ್ವಾ ಸರ್? ಆಯ್ತು, ಸ್ವಲ್ಪ ಓಕೆ, ಹುಷಾರಾಗಿದ್ದರೆ ಒಳ್ಳೇದು. ಇದೆಲ್ಲ ಇದು ಹಾಕಿರೋದು ನೀವೇನಾ? ನಾನೇ ಮಾಡ್ತೀನಿ. ಓಕೆ. ಇದು ಫುಲ್ ಆ ಥರ ಡಿಸೈನ್ ಬಂದಿದ್ರೆ ಚೆನ್ನಾಗಿರೋದು. ಫುಲ್ಲು ಅದೇ ಥರ ಡಿಸೈನ್, ಸ್ವಲ್ಪ ಕ್ಲೋಸ್ ಆದಂಗೆ ಇರೋದು. ಸರಿ, ಮೂಲೆ ಅಷ್ಟೇ. ಹಿಂಗೆ ಸಲ ಮಿಕ್ಕಿದ್ದೇನು ತೊಂದರೆ ಇಲ್ಲ. ಇದು ವಾಶ್ರೂಮಾ? ಓಹೋ, ಫುಲ್ ಎಲ್ಲ ಇದು ಈ ಕಡೆ ನೋಡಿ. ಇದು ಡಿಸೈನ್ ಎಲ್ಲ ಚೆನ್ನಾಗಿದೆ, ಡೋರು ಹೊಸ ಡಿಸೈನ್ಸು. ಈಗ ಬ್ಯಾಂಗ್ಳೂರು ಟ್ರೆಂಡ್ ಏನು ನೋಡ್ತಾ ಇದೆಯೋ ಆ ಫುಲ್ ಟ್ರೆಂಡ್ ಇಲ್ಲಿ ಇಳಿಸ್ಬಿಟ್ಟು ನನಗೆ ನಿಮ್ಮ ಹುಡುಗ. ಏನು ಸರ್, ಇದೆಲ್ಲ ಕಬೋರ್ಡ್ಸ್ ಅಲ್ವಾ? ಇನ್ನೂ ಆಗಿಲ್ಲ, ಇದು ಕಿಟಕಿ ಮಾಡಿದ್ದಾರೆ. ಸರಿ ನೋಡಿ, ಇದು ಅಷ್ಟೇ ಎಲ್ಲ ಈಗ ಟ್ರೆಂಡ್. ಇದು ಇನ್ವಿಸಿಬಲ್ ವಾರ್ಡ್ರೋಬ್. ಇದೊಂದು ವಾಶ್ರೂಮ್, ಇಲ್ಲೊಂದು ವಾಶ್ರೂಮ್. ಅಲ್ಲೊಂದಿದೆ, ಎರಡಿದೆವಾ? ಇಲ್ಲಿ ಇದು ಅದೇ ವಾಶ್ರೂಮ್. ಇದೊಂದು ಕರೆಕ್ಟಾಗಿದೆ. ಬನ್ನಿ ನೋಡಿ, ಚೆನ್ನಾಗಿದೆ ಸರ್, ಕೂಲಾಗಿ. ಸರ್ ದಿನ ನೋಡಿದ್ರೆ ಖುಷಿ ಆಗ್ಬೇಕು, ಮೈಂಡ್ ಫ್ರೆಶ್ ಆಗ್ಬೇಕು. ಹೌದೌದು. ಬಾತ್ರೂಮ್ ಆದ್ರೂ ನಾವು ಒಂದು 15 ನಿಮಿಷ ಇಲ್ಲಿ ಇರ್ತೀವಿ, ಅದು ನೋಡೋಕೆ. ಅಂದ್ರೆ ಇದೇ ಮೈನ್ ಕ್ಲೀನ್ ಆಗಿರ್ಬೇಕಂತಲ್ಲ, ರಾಹು ಚೆನ್ನಾಗಿರ್ಬೇಕು. ಹೌದು, ರಾಹು ಚೆನ್ನಾಗಿರ್ಬೇಕಾದ್ರೆ ಇದು ಚೆನ್ನಾಗಿರ್ಬೇಕು. ನಾನು ಅದಕ್ಕೆ ಬಾತ್ರೂಮ್ಗಳಿಗೆ ಯಾವಾಗಲೂ ಆಚೆ ಕಡೆ ಕೆಳಗಡೆ ಒಂದು ಕಿಟಕಿ, ಮೇಲೆ ಒಂದು ಫ್ಯಾನ್ ಎಕ್ಸಾಸ್ಟ್ ಹಾಕಿ, ಗಾಳಿ ಹಿಂಗೆ ಹೋಗಿ ಎತ್ಕೊಂಡು ಹೋಗುತ್ತೆ, ಆಚೆಗೆ ಹೋಗುತ್ತೆ ಅಂತ ಎಲ್ಲ ಒಂದೊಂದು ಕಿಟಕಿ ಇಟ್ಬಿಟ್ಬಿಡ್ತಾರೆ. ನಾನು 2 ಇಡಿಸ್ತೀನಿ. ಮೇಲೆ ಒಂದು ವೆಂಟಿಲೇಟ್ರು, ಕೆಳಗಡೆ ಕಿಟಕಿ ಮೇಲೆ ಒಂದು ಎಕ್ಸಾಸ್ಟು. ಸೊ ಅದಾಗ ಏನಾಗುತ್ತೆ, ಎಳ್ಕೊಳ್ಳುತ್ತೆ, ಆಚೆ ಕಳಿಸುತ್ತೆ, ನಮ್ಮ ಮನೆ ಒಳಗಡೆ ಬರೋದು. ಕರೆಕ್ಟಾಗಿ ಮಾಡಿದ್ರು, ಕರೆಕ್ಟಾಗಿದೆ. ಬನ್ನಿ, ಫಸ್ಟ್ ಕ್ಲಾಸ್ ಇದೆ. ಚೆನ್ನಾಗಿದೆ. ನಿನ್ನೆ ಬಂತಾ? ಓ, ನಾವು ಕರೆಕ್ಟಾಗಿ ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ವಿ. ಏನು ಸರ್, ನೆನ್ನೆ ಬಂತು, ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ವಿ. ನೆನ್ನೆ ಎಲ್ಲ ತಂದು ಇದು ಮಾಡಿದ್ರು ಸರ್. ಇದೊಂದು ಈ ಥರ ಮಾಡ್ಕೊಂಡಿದ್ದೀವಿ. ಸಾಕು, ಸಿಂಪಲ್ ಆಗಿದೆ. ಇದೆಲ್ಲ ಲೈಟಿಂಗ್ ಬರ್ತಿದೆ. ಇಷ್ಟೇ ಇರಬೇಕು, ಕರೆಕ್ಟ್, ಜಾಸ್ತಿ ತಗೋಬಾರ್ದು. ಕರೆಕ್ಟಾಗಿದೆ, ಇಷ್ಟೇ ಬರಬೇಕಿಂತ. ತೋರಿಸೋ ಮೇಲೆ ಟಾಪ್ ತೋರಿಸೋ. ನೋಡಿ, ಎಲ್ಲ ಗ್ಲಾಸ್ ಹಾಕಿ ಮೇಲೆ ಫಸ್ಟ್ ಕ್ಲಾಸ್ ತೊಗೊಂಡೋಗಿದ್ದಾರೆ. ಮೇಲೆ ನೋಡಿ ಎಷ್ಟು, 3 ಫ್ಲೋರ್ ಸರ್? 3 ಫ್ಲೋರ್. 1, 2, 3 ಫ್ಲೋರ್ ಫುಲ್ ಟಾಪ್ ಹೋಗಿದೆ. ಹೋಲ್ಸ್ ಚೆನ್ನಾಗಿದೆ. ಇದು ಹೊಸ ಸಿಸ್ಟಮ್ ಥರ ಚೆನ್ನಾಗಿ ಮಾಡಿದೆ. ಸೊ ಒಂದೊಂದು ಕಡೆ ಬೇಕಾದ್ರೆ ಬ್ರೀತಿಂಗು ಬಿಡ್ಬೋದಿತ್ತು ನೀವು.
ಮೆಸ್ ಹಾಕ್ಬಿಟ್ಟು ಆಚೆ ಕಡೆ ಆದ್ರೆ ಸ್ವಲ್ಪ ಧೂಳು ಬರ್ಲಿ ಸರ್, ಧೂಳು ಬರಬೇಕು. ಇದೊಂದು ಧೂಳಲ್ಲೇ ಅದೃಷ್ಟ ಇರೋದು. ಇದೊಂದು ಹಾಲ್ ಮಾಡಿದೀನಿ ಸರ್ ಇದು. ಬ್ಯೂಟಿಫುಲ್. ಇದೊಂದು ಹಾಲು, ಅದೊಂದು ಸ್ಮಾಲ್ ಇದು ಅಲ್ವಾ? ಇದು ಮೇನ್ ಟಿವಿ ಹಾಲ್ ಅಲ್ವಾ? ಟಿವಿ ಹಾಲು. ಇಲ್ಲೊಂದು ವಾಶ್ರೂಮ್ ಇದೆ ಇಲ್ಲಿ. ಅಲ್ಲೊಂದು ಒಳಗಡೆ. ನೋಡಿ ಇದೆಲ್ಲ ಚೆನ್ನಾಗಿ ತೆಗೀರಿ ಸಾ. ಇದು ಚೆನ್ನಾಗಿ ತೆಗಿಬೇಕು. ಇಲ್ಲ ತೆಗ್ದಿದ್ದೀನಿ ಈಗ ಸದ್ಯಕ್ಕೆ ಅಂತ ಮುಚ್ಚಿದ್ದೀನಿ ಸುಮ್ಮನೆ. ಇದು ಚೆನ್ನಾಗಿ ತೆಗಿಬೇಕು ಸಾ. ಇಲ್ಲೊಂದು ವಾಶ್ರೂಮ್ ಇದೆ. ಇದು ನಾರ್ತ್ ಅಲ್ವಾ? ಚೆನ್ನಾಗಿ ಬರಬೇಕಲ್ಲ. ಇಲ್ಲೊಂದು ಸ್ಟೋರ್ ರೂಮ್ ಮಾಡಿದ್ದೀನಿ ನನಗೆ. ಇಲ್ಲಿ ಸ್ಟೋರ್ ರೂಮ್. ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಆಗಿದೆ. ಇದು ವಾಶ್ರೂಮ್ ಚೆನ್ನಾಗಿದೆ. ಇದು ನೋಡಿ, ಇದು ಗ್ಲಾಸ್ ಬರುತ್ತೆ ಇಲ್ಲಿ. ಇಲ್ಲ ಅಲ್ಲಿ ಇದು ಬರುತ್ತೆ, ಗಿಡ ಬರುತ್ತೆ. ಅದೇ ಪಾರ್ಟ್ಸ್ ಇದು ಹಾಕೋ ನೋಡಿ. ಮೇಲಿಂದ ಕೊಟ್ಟಿದ್ದಾರೆ ನೋಡಿ, ಇದು ಚೆನ್ನಾಗಿದೆ. ಕೆಳಗಡೆ ಒಂಥರ ಈ ಥರ ಪಾರ್ಟೇಷನ್ಗೂ ಈ ಥರ ರೌಂಡ್ ಶೇಪ್ ಕೊಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಅದು ನೋಡಿ ಟಿವಿಗೆ, ಅದು ಟಿವಿ ಹಾಕಿ ಬಂದ್ರೂ ಕಿಟಕಿ ಇದೆ ಸರ್ ಇಲ್ಲಿ ಪಕ್ಕ. ಇರಲಿ, ಪಕ್ಕ ಇಲ್ಲೊಂದು ಇದೆ, ತೊಂದರೆ ಇಲ್ಲ. ಪರ್ಫೆಕ್ಟ್ ಆಗಿದೆ. ಮಾಮೂಲಿ ನಾವು ಈಸ್ಟ್ ಗೋಡೆಗೆ ಹಾಕೋದು, ಇಲ್ಲ ನಾರ್ತ್ ವಾಲ್ಗೆ ಹಾಕ್ತೀವಿ. ಗಡಿಯಾರ ಇಲ್ಲ ಹಾಕ್ಬೋದು ಸರ್. ಗಡಿಯಾರ ಈಸ್ಟ್ಗೆ ಇಲ್ಲ ನಾರ್ತ್ಗೆ ಹಾಕಿ. ಈಸ್ಟ್ ಹಾಕ್ಬೋದು. ಈಸ್ಟ್ಗೆ ಹಾಕ್ಬೋದು. ವಾಲ್ಗಾದ್ರೆ ಹಾಕ್ಬೋದು. ಇಲ್ಲ ಇದು ಈಸ್ಟು, ಇಲ್ಲಿಗಾದ್ರೆ ಹಾಕ್ಬೋದು, ಅಲ್ಲಿಗಾದ್ರೆ ಹಾಕ್ಬೋದು. ಅದು ನಾರ್ತು. ಇದರಲ್ಲೇ ಒಂದು ಸೆಟ್ ಮಾಡಿಬಿಡಿ. ಆ ಹೋಲ್ಸ್ ಇದೆಯಲ್ಲ, ಟಿವಿ ಬರುತ್ತಲ್ಲ, ಅದ್ರ ಮೇಲೆ ಎಲ್ಲಾದ್ರೂ ಸೆಟ್ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ, ದೊಡ್ಡದಾಗಿದೆ ಅಲ್ವಾ? ಇದೆಲ್ಲ ಇದು ನೆನ್ನೆ ಬಂತ ಸರ್? ಎಲ್ಲ ನೆನ್ನೆ ಸರ್. ಸ್ವಲ್ಪ ನೆನ್ನೆ ಬಂತು. ಎಲ್ಲ ನೆನ್ನೆ ತಂದಿದ್ದು. ಎಲ್ಲ ಬೆಂಗಳೂರಾ? ಎಲ್ಲ ಮೈಸೂರೇ. ಮೈಸೂರಿಗೆ ತಗೊಂಡ್ರಾ ಸರ್? ಬೆಂಗಳೂರಲ್ಲಿ ಏನು ತಂದಿಲ್ಲ, ಬರೀ ಲೈಟಿಂಗ್ಸ್ ಒಂದು ತಂದಿದ್ದು ಅಷ್ಟೇ. ಇದು ಚಿಕ್ಕಪೇಟೆಯಲ್ಲಿ. ಹೌದಾ? ಇನ್ನೆಲ್ಲ ಮೈಸೂರೇ. ಚೆನ್ನಾಗಿದೆ. ಎಷ್ಟು ಬೇಕು ಸರ್ ಇದು? ಇದು ಒಟ್ಟು ಒಂದು ಕಾಟ್ ಇದೆಲ್ಲ ಸರ್ ಒಂದು 6 ಲಕ್ಷ ಏನೋ ಆಯ್ತು. ಎಲ್ಲ ಸೇರಿಸಿ ಟೋಟಲ್. ಆ ಸೋಫಾ ಈ ಸೋಫಾ ಎಲ್ಲ ಸೋಫಾಗಳನ್ನ? ಇಲ್ಲ ಬರೀ ಇದು ಅದ? ಅದೇ ಬೆಡ್ಗಳು ಮತ್ತೆ ಆ ಸೋಫಾ 6 ಲಕ್ಷನಾ? ಚೆನ್ನಾಗಿದೆ. ಇದೊಂದೇ ಎಷ್ಟು ಬಿದ್ದಿರ್ಬೋದು ಸರ್? ಇದು 40,000 ಏನೋ ಇರಬೇಕು. ಇದು ರೊಟೇಟ್ ಆಗುತ್ತೆ ಇದು ಗ್ಲಾಸು. ಇದಾ? 40,000. ಯಾರು ಬೇಕಾದ್ರೆ ಆ ಕಡೆ ತಿರ್ಕೋಬೋದು, ಈ ಕಡೆ ತಿರ್ಕೋಬೋದು. ಎತ್ತಿಡಂಗಿಲ್ಲ ಅಲ್ವಾ? ಎತ್ತಿಡಂಗಿಲ್ಲ. ಸಗದಾಗಿದೆ ಅಲ್ಲ ಸರ್? ಮತ್ತೆ ಈ ಕರು ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ. ಈ ಕರು ಮಾಡಿ ಆಮೇಲೆ ಜಾಸ್ತಿ ಕೂತ್ಕೊಳ್ಳೋಂಗಿಲ್ಲ ಅಷ್ಟೇ. ಇದು ಲೈಟ್ ಇರಬೇಕು. ಇಲ್ಲ ಲೈಟ್ ಯೂಸ್ ಅಲ್ಲ ಸರ್? ಇಲ್ಲೇನಾದ್ರು ಇನ್ನೊಂದು ಕೊಡಿಸಿ ಸರ್ ಹಿಂಗೆ. ಇಲ್ಲ ಅದು ಏನಿಲ್ಲ, ಅವ್ರಿಗೆ ಕೊಟ್ಟಿದ್ದಾರೆ ಗ್ಯಾರಂಟಿ, ಏನು ಸಮಸ್ಯೆ ಇಲ್ಲ ಅಂತ. ಏನಿಲ್ಲ ಅಂತ ಮಕ್ಳಿಗೆ ಅದನ್ನ ಹಿಡ್ಕೊಂಡೆ ಎತ್ತುತ್ತಾರೆ ಅವ್ರು ಅದನ್ನ. ಅಲ್ಲ ಮಕ್ಳು ಕೂತ್ಕೊಂಡ್ರೆ? ಮಕ್ಳು ಕೂತ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ಕೆಳಗೆ ಒಂದು ಕೊಡಿಸ್ಬಿಡಿ. ಇದು ರೊಟೇಟ್ ಆಗುತ್ತೆ ಸರ್. ಇದು ರೊಟೇಟ್. ಇದು ಸೇಮ್ ಹಂಗೆ. ಇದು ರೊಟೇಟ್ ಆಗುತ್ತೆ. ಚೆನ್ನಾಗಿದೆ. ಕಾಫಿ ಇಟ್ವಿ, ಹಿಂಗೆ ಸುಮ್ಮನೆ ಹಿಂಗೆ ತಿರುಗಿಸ್ಬೋದು. ಬಟ್ ಅದೇ ಮೇಂಟೆನ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮನೆ ಕಟ್ಬಿಟ್ಟಿದ್ದೀವಿ, ಮೇಂಟೈನ್ ಮಾಡೋದಲ್ಲ ಸರ್. ಹೌದು. ಎಲ್ಲ ಪರ್ಫೆಕ್ಟ್ ಆಗಿದೆ ಅಲ್ವಾ ಸರ್? ಎಲ್ಲ ಕರೆಕ್ಟ್ ಇದೆ. ಬನ್ನಿ, ಫಸ್ಟ್ ಕ್ಲಾಸ್ ಆಗಿದೆ. ಕನಸಿನ ಮನೆ ಇದು ಏನು ಸಾ? ಹೌದು ಸರ್. ಈ ಮನೆ ಬೆಂಗಳೂರು ಇದ್ದರೆ ಒಂದು 7-8 ಕೋಟಿ 10 ಕೋಟಿ ಇದು. ಅದೇ ಸೇಮ್ ಅಲ್ಲಿ ಇಲ್ಲಿ ಎರಡು ಒಂದೇ ಬಿಡ್ರಿ. ಈಗ HS ಲೇಔಟಲ್ಲೆಲ್ಲ ಇದ್ದರೆ ಸೇಮ್ ಪ್ರೈಸ್. ಒಂದು ಸೇಮ್. ಇದೊಂದು ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡಿದ್ದೀನಿ. ಮಾಸ್ಟರ್ ಬೆಡ್ರೂಮ್. ಇದು ಕಟ್ಟಿಂಗ್ ಆಗಿರೋದು ಏನು ಸರ್? ಅದು ಇದು ಬಾಲ್ಕನಿ. ಬಾಲ್ಕನಿ ಹಂಗೆ ಹೋಗ್ಬೋದಾ? ಇಲ್ಲ, ಹಿಂಗೆ ಮಾತ್ರ ಹೋಗೋದು. ಇದು ಅಷ್ಟು ಇಲ್ಲಿಂದ ತಗೋಬೇಕು ಸರ್. ಇಲ್ಲಿಂದ ಎಂಟ್ರಿ ಕೊಟ್ಕೊಡಿ. ಅದೇ ಇದು ಕ್ಲೋಸ್ ಮಾಡಿಸ್ಬಿಡ್ತೀನಿ ಬಿಡಿ. ಆ ಕಡೆಯಿಂದ ಮಾಡಿಸಿ, ಆ ಕಡೆಯಿಂದ ಎಂಟ್ರಿ ಕೊಡಿ. ನಲ್ಲಿ ಇದೆಯಲ್ಲ, ಏನು ಸಮಸ್ಯೆ ಇಲ್ಲ ಅಲ್ವಾ ಸರ್? ಇಲ್ಲಿ ಬೇಡ ಸರ್, ಇರಬಾರ್ದು. ತೆಗಿಸ್ಬಿಡಿ ಬೇಡ. ಅಲ್ಲಿ ಕುಬೇರ ಮೂಲೆ ನಲ್ಲಿ ಇರಬಾರ್ದು ಸರ್. ಬೇಡ. ಓಕೆ. ಇದು ಬಾಲ್ಕನಿ. ಇದೇ ಮೈನ್ ವರಂಡ ಲೆಕ್ಕ. ನಿಮಗೆ ಇದು ಸ್ಪೇಸು, ಈವ್ನಿಂಗು, ರಿಲ್ಯಾಕ್ಸೇಷನು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೈಟ್ ಸಿಟ್ಟಿಂಗ್ಗೆ ಎಲ್ಲದಕ್ಕೂ ಕರೆಕ್ಟ್ ಆಗಿದೆ. ಸೂಪರ್ ಆಗಿದೆ. ನಾವೇನಂದರೆ ವಾಸ್ತವವಾಗಿ ನಾವು ಕಟ್ ಮಾಡಲ್ಲ ಇದನ್ನು. ಸ್ವಲ್ಪ ಹಿಂಗೆ ಕಟ್ ಮಾಡಲ್ಲ ಇದನ್ನು. ಸಪ್ರೇಟಾಗಿ ಒಳಗಡೆಯಿಂದನೇ ಏನಾದರೂ ಮಾಡ್ತೀವಿ. ಸ್ವಲ್ಪ ಒಂಚೂರು ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ, ತೊಂದರೆ ಇಲ್ಲ. ಓಕೆನಾ? ಅದು ಆ ಕಡೆ ಮೂಲೆ ಕಟ್ ಆಗಬಾರ್ದು, ಕುಬೇರ ಮೂಲೆ ಕಟ್ಟಾಗಿಲ್ಲ. ಇಲ್ಲ ಆಗಿಲ್ಲ. ಇದು ಸ್ವಲ್ಪ ಕಟ್ ಮಾಡಿದರೆ. ಇದು ಸೇಮ್ ವುಡನ್ನ ಇದೆ ಸರ್? ಟೈಲ್ಸೇ ವುಡನ್ ಫೀಲಿಂಗ್. ವುಡನ್ ಫೀಲಿಂಗ್ ಅಲ್ವಾ? ಸೇಮ್ ಕೆಳಗಡೆ ಹೆಂಗಿದೆ ಹಂಗೆ ಸೇಮ್. ಇದೆಲ್ಲ ಇದು ಕುಬೇರ ಮೂಲೆಗೆ ಬರುತ್ತೆ. ಇದೆಲ್ಲ ವಾರ್ಡ್ರೋಬ್ ಇದೆಲ್ಲ ಕರೆಕ್ಟ್ ಇದೆ ಅದು. ಓಕೆ. ಇದ್ರ ಮಾತ್ರ ದಯವಿಟ್ಟು ಕ್ಲೋಸ್ ಮಾಡಿ.
ಈ ಕಡೆಯಿಂದ ಓಡಾಡ್ಬೇಕು. ಆ ಕಡೆಯಿಂದ ಓಡಾಡ್ಕೊಳ್ಬೇಕು. ಸರಿ. ಇದು ಒಂದು ಫುಲ್ ಕ್ಲೋಸ್ ಇರಬೇಕು. ಹಾಂ, ಓಕೆ, ಯಾವುದೇ ಕಾರಣಕ್ಕೂ ಅಲ್ಲೇನು ಇದು ಮಾಡಬೇಡಿ. ಓಕೆ. ಚಿಲ್ಡ್ರನ್ಸ್ಗೆ ಇಲ್ಲ ನಿಮ್ಗೇನ ಇದು ಬೆಡ್ರೂಮು? ಅಲ್ಲಿದೆ ಸರ್ ಚಿಲ್ಡ್ರನ್ಸ್ಗೆ. ಚಿಲ್ಡ್ರನ್ಸ್ ಆ ಕಡೆನಾ? ಹಾಂ. ಲಾಕಾ ಏನಿದು? ಹಿಂಗೆ ಹಿಡಿದು ಎಳಿದೆ ಸರ್. ಇದು ಇಲ್ಲಿ ಇಟ್ಕೊಳ್ಳೋದು ಇದು ಅಷ್ಟೇ ಎಳಿಯೋದು. ಇದು ಎಳಿಯೋಕೆ ಇದು ಇಟ್ಕೊಂಡಿರೋದಲ್ಲ. ಈಗ ಮುಂಚೆ ಎಲ್ಲ ಹಿಂಗೆ ಹಾಕಿದ್ರು, ಹಾಂ, ಇವಾಗ ಹಿಂಗೆ ಎಳಿಯೋದು. ಹಾಂ. ಏನೇನೋ ಹೊಸದು ಕಂಡುಹಿಡಿಬೇಕು ಜನರಿಗೆ ಟೋಪಿ ಹಾಕಕ್ಕೆ. ಏನು ಸಾ ಹೊಸದು ಏನು ಬಂದರೆ ಮಾರ್ಕೆಟ್? ಇಲ್ಲ ಇಲ್ಲ, ಇದೆಲ್ಲ ನಮ್ಮದೇ ಐಡಿಯಾ. ಅದೇ ಹೊಸದು ಏನು ಬಂದರೆ ಅದು ಮಾರ್ಕೆಟ್ಗೆ. ಇದು ಬಾಲ್ಕನಿಗೆನಾ? ಹೌದಾ, ಲಾಕಾ? ಅದು ಬಾಲ್ಕನಿ ಸಾ? ಇನ್ನೊಂದು ಬಾಲ್ಕನಿ ಸರ್, ಬನ್ನಿ. ಓಕೆ. ಸಗದಾಗಿದೆ ಇವೆಲ್ಲ. ಇದೆಲ್ಲ ಟ್ರೆಡಿಷನ್ಸ್ ಹಚ್ಚಿದೆ ಹಳೆ ಕಾಲದ್ದು. ಮತ್ತೆ ಅದು ಇದು ಹೊಸದಾಗಿ ಮತ್ತೆ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ. ಇದೊಂದು ಸೆಟ್ಟಿಂಗ್ ಥರ. ಅದು 2 ಡೋರ್ ಕೊಟ್ಟಿದ್ರಿ ಇಲ್ಲಿ. 2 ಡೋರ್. ಏನಕ್ಕಿದು? ಸುಮ್ಮನೆ ಇರಲಿ ಅಂತ ಡಿಸೈನ್ಗೆ. ಡಿಸೈನಿಗೆ ಚೆನ್ನಾಗಿದೆ. ಆ ಕಡೆ ಈ ಕಡೆ ಇದು ಓಪನಿಂಗು. ಹಾಂ, ಬನ್ನಿ. ಇದೊಂದು 2 ಬೆಡ್ರೂಮ್. ಸಕ್ಕದಾಗಿದೆ ಇದು. ಚಿಲ್ಡ್ರನ್ಸ್ ಇದು? ಹಾಂ, ಚಿಲ್ಡ್ರನ್ಸ್ ಬೆಡ್ರೂಮ್. ಅದೇ ನಾರ್ತ್ ಈಸ್ಟಿಗೆ ಬಂದಿದೆ. ಹಾಂ, ಚೆನ್ನಾಗಿದೆ. ಡಿಸೈನಿಂಗು ಫಸ್ಟ್ ಕ್ಲಾಸ್ ಆಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಟೇಸ್ಟ್ಫುಲ್ ಆಗಿದೆ ಇದೆಲ್ಲ. ಮತ್ತೆ ನೀವು ವೈಟ್ ಹಾಕಿಲ್ಲ ಇಲ್ಲಿ, ಮತ್ತೆ ಮ್ಯಾಚ್ ಮಾಡಿದ್ದೀರಿ ಅದಕ್ಕೂ ಇದಕ್ಕೂ. ಹೌದು, ಪೂರ್ತಿ ಮನೆಗೆ ಮ್ಯಾಚಿಂಗ್ ಮಾಡಿದ್ದೀರಿ ಇದು. ಹೌದು, ಅದೇ ಸೇಮ್ ಕಾಂಬಿನೇಷನ್. ಹಾಂ, ಕಾಂಬಿನೇಷನ್ ಮಾಡಿದ್ದೀರಾ. ಇದು ವೈಟ್ ಹಾಕ್ಬಿಟ್ಟಿದ್ರೆ ಹೋಗ್ಬಿಡೋದು ಲೆಕ್ಕು. ಹೌದು. ಸೊ ಇದು ಪರ್ಫೆಕ್ಟ್ ಬಂದಿದೆ. ಹಾಂ, ಇದು ಕರೆಕ್ಟ್. ಇದು ಓಪನ್ ಇದ್ದರೆ ಅವ್ರಿಗೆ ಒಳ್ಳೇದು. ಇದು ಇದು ಟಾಯ್ಲೆಟು. ಈ ರೂಮ್ಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ಬಂತು. ನಾರ್ತ್ ಈಸ್ಟ್ ಕಿಟಕಿ ಬಂತು, ಇಲ್ಲಿ ಕಿಟಕಿ ಬಂತು. ಕರೆಕ್ಟಾಗಿದೆ. ಮಕ್ಕಳಿಗೆ ಪರ್ಫೆಕ್ಟ್ ಇದೆ. ಬಟ್ ಏನಂದರೆ ಇದು ಸೌತ್ ವೆಸ್ಟಿಗೆ ಬಂತು ಅವ್ರ ರೂಮ್ಗೆ. ಅಂದರೆ ಈ ಮಕ್ಕಳ ರೂಮ್ಗೆ ಸೌತ್ ವೆಸ್ಟ್ ಡೋರ್ ಆಯ್ತಿದ್ರು. ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾರೆ. ಮಕ್ಕಳೇ ಅಲ್ವಾ ತಿನ್ನೋದು, ಇನ್ನೇನು ಮಾಡೋಕ್ಕಿಲ್ಲ. ಅವ್ರಿಗೆ ಖರ್ಚು ಮಾಡ್ಬೋದು ಅಲ್ವಾ? ಸರಿ ಸರ್, ಮಕ್ಕಳಿಗೆ ಖರ್ಚು ಮಾಡ್ಬೇಕಿನ್ನ. ಈ ಡೋರ್ ನಾವೇನು ಮಾಡ್ತೀವಿ, ಸ್ವಲ್ಪ ಆ ಕಡೆ ಕೊಡ್ತೀವಿ. ಈ ಡೋರ್ನ ಅಲ್ಲಿ ಇದ್ದಿದ್ದೆ ಆ ಕಡೆ. ಅದೇನಾಯ್ತು, ಆ ಡೋರ್ ಬಂತಲ್ಲ, ಪಕ್ಕ ಡೋರ್ ಮುಡ್ಕೋದ್ ಬೇಡ ಅಂತ ಇಲ್ಲಿ ಡೋರ್ ಕೊಟ್ಬಿಟ್ಟಿದ್ರೆ ಅವಾಗ ಏನಾಗಿರೋದು, ನಿಮ್ಗೆ ಈ ಈಸ್ಟ್ ಗೋಡೆಗೆ ಬರ್ತಿರ್ಲಿಲ್ಲ. ಇದು ಬೆಡ್ ಇಲ್ಲಿ ಬರೋದು. ಬೆಡ್ ಇಲ್ಲಿ ಬಂದ್ಬಿಟ್ಟಿದ್ರೆ ನಿಮ್ಗೆಲ್ಲ ಸೆಟ್ರೇಟ್ ಆಗಿರೋದು ಇಲ್ಲಿ. ಸೊ ಅದು ಅಲ್ಲಿ ಡೋರ್ ಬಂದಿರೋದ್ರಿಂದ ಇದನ್ನ ಈ ಕಡೆ ಶಿಫ್ಟ್ ಮಾಡಿದೆ ಅಲ್ವಾ? ಏನ್ ಸಮಸ್ಯೆ ಇಲ್ಲ. ಅದು ಏನಿತ್ತು ಇಲ್ಲ, ಮಕ್ಕಳೆಲ್ಲ ಇನ್ನ ಚಿಕ್ಕವಲ್ಲ ಸರ್. ಇನ್ನ 10-15 ವರ್ಷ ಆಮೇಲೆ ಇಲ್ಲಿ ಕೊಟ್ಟಿದ್ರೆ ನಿಮ್ಗೆ ಈ ಕಿಟಕಿ ಎದುರುಗಡೆ ಪಕ್ಕ ಇದು ಬೆಡ್ ಅಲ್ಲಿ ಬಂದ್ಬಿಟ್ರೆ ಪರ್ಫೆಕ್ಟ್ ಆಗಿದೆ. ಆದ್ರೂ ಸ್ವಲ್ಪ ಏಜ್ ಆದ್ಮೇಲೆ ಈ ನಾರ್ತ್ ಈಸ್ಟ್ ಅಲ್ಲಿ ಬೇಡ ಮಕ್ಕಳು. ಸರಿ, ಒಂದು ಏಜ್ ಬರೋರ್ಗೆ ಇರ್ಲಿ. ಯಾವಾಗ ಒಂದು 15-16 ಆದ ತಕ್ಷಣ ಇವ್ರನ್ನ ಶಿಫ್ಟ್ ಮಾಡಲ್ಲ. ಅವ್ರಿಗೆ ಶಿಫ್ಟ್ ಮಾಡಿ ನಾವೇಲಿ ಬಂದ್ಬಿಡ್ಬೋದಲ್ಲ. ಅಲ್ಲ, ನಾರ್ತ್ ಈಸ್ಟ್ ಅಲ್ಲಿ ನೀವು ಇರಬಾರ್ದು. ನಾರ್ತ್ ಈಸ್ಟ್ ಯಾರು ಯೂಸೇ ಮಾಡೋಂಗಿಲ್ಲ. ಮಕ್ಳು ಓಕೆ ಓದ್ಕೊಳ್ಳೋಕ್ಕೆ ಸ್ಟಡಿ ರೂಮು ಅಷ್ಟೇ. ಮಕ್ಳು ಸ್ಟಡಿ ರೂಮ್ ಚೆನ್ನಾಗಿ ಮಾಡ್ಕೋಬೋದು. ಚಿಕ್ಕ ವಯಸ್ಸಲ್ಲಿ ಪರವಾಗಿಲ್ಲ. ಆಮೇಲೆ ಈ ಕಡೆ ವಾಯುವ್ಯಕ್ಕೆ ಹಾಕ್ಬಿಡಿ. ಹಾಂ, ನೋಡಿ ಇದೆ ಸೂಪರ್ ಆಗಿದೆ. ಹಾಂ, ಚೆನ್ನಾಗಿದೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಪರ್ಫೆಕ್ಟ್ ಆಗಿದೆ. ಇವ್ರಿಗೆ ಇದು ಈ ಕಡೆ ಬಂದಿದೆ. ಇವ್ರಿಗೆ ಈ ಕಡೆಗೆ ಬಂತು, ಈ ಕಡೆ ಬಂದಿಲ್ಲ. ಇಷ್ಟು ಅದೊಂದು ಬೆಡ್ ಆ ಕಡೆ ವಾಲ್ಗೋಯ್ತು ಅಷ್ಟೇ. ಇದೆಲ್ಲ ಪರ್ಫೆಕ್ಟ್ ಇದೆ. ಇದು ವೆಸ್ಟ್ ಎಂಟ್ರಿ ಆಯಿತು. ವೆಸ್ಟ್ ಪ್ಲಸ್ ಎಂಟ್ರಿ ಕರೆಕ್ಟ್ ಇದೆ. ಪರ್ಫೆಕ್ಟ್ ಇದೆ. ಮಕ್ಕಳನ್ನ ಇಬ್ಬರೇ ಮಕ್ಕಳು, ಮಗಳು. ಈ ಕಡೆ ಒಬ್ಬರನ್ನ ಅಲ್ಲೆಲ್ಲ ಅಣ್ಣ ಅವ್ರ ಅತ್ತೆ ಮಗು ಅಲ್ಲಿ ಅವ್ರ ಕೆಳಗಡೆ ಇರ್ತಾರೆ. ಸೊ ಹಂಗೆ ಸೆಟ್ ಮಾಡಿ ಇವ್ರಿಗೆ ಇಬ್ಬರನ್ನೂ ಇಲ್ಲಿ ಕೊಡಿ. ಅದು ಬೇಕಾದ್ರೆ ಸ್ಟಡಿ ರೂಮ್ ಥರ ಮಾಡ್ಕೊಬೋದು. ಹಾಂ, ಸರಿ. ಇದೇ ಇದು ಹೊಸ ಸಿಸ್ಟಮ್ ಸೂಪರ್ ಆಗಿದೆ. ಲೈಟಿಂಗ್ ಇದೆಯಲ್ಲ, ಇದೊಂಥರ ಏನೋ ಲುಕ್ ಕೊಡ್ತಾ ಇದೆ. ಹಾಂ, ಪರ್ಫೆಕ್ಟ್ ಆಗಿದೆಯಾ ಸರ್ ಇದು? ಹಾಂ, ಚೆನ್ನಾಗಿದೆ. ವಿಲ್ಲಾ ಕಾನ್ಸೆಪ್ಟಲ್ಲಿ. ಹೌದು, ವಿಲ್ಲಾ ಕಾನ್ಸೆಪ್ಟ್ ಇದು. ಯಾವಾಗಲೂ ನಮ್ದು ಆ್ಯಕ್ಚುಲಿ ಡೂಪ್ಲೆಕ್ಸ್ ನಾವು ಕೊಡೋದ್ರಲ್ಲಿ ಈಗ ಈ ಥರ ಓಪನ್ ಕೊಡ್ತಾ ಇಲ್ಲ. ಏನಾದರೂ ಕನೆಕ್ಟಿವಿಟಿ ಕೊಡ್ತಾ ಇದ್ದೀವಿ. ಕನೆಕ್ಷನ್ ಗೊತ್ತಲ್ಲ ಸರ್, ಒಂದು ಇದರಲ್ಲಿ ಪರ್ಗೋಲಾ ಟೈಪ್ ಏನಾದರೂ ಮಾಡೋದು, ವುಡ್ಡಲ್ಲಿ ಡಿಸೈನ್ ಮಾಡ್ಕೊಳ್ಳೋದು. ಕನೆಕ್ಟ್ ಬೇಕು ಅಂತ ಒಂದೊಂದು ಫ್ಲೋರ್ಗೆ ವಾಸ್ತು ಕಂಡುಹಿಡಿದಿರೋದು. ಸೊ ಇದು ನೋಡಿ, ದಾರದಲ್ಲೇ ಒಂಥರ ಡಿಸೈನು ಅಲ್ಲ ಸರ್? ಹೌದು, ತೋರಿಸಿದೆ. ದಾರದಲ್ಲಿ ಡಿಸೈನ್ ಮಾಡಿರೋದು ಹೊಸ ಒಂಥರ ಏನೋ ಲುಕ್ ಕೊಟ್ಟಿದ್ದಾರೆ ಅಲ್ಲ ಸರ್? ಸಖತ್ ಲುಕ್ ಕೊಡ್ತಾರೆ. ಇದು ಹೋಮ್ ಥಿಯೇಟ್ರಾ? ಇದು ಹೋಮ್ ಥಿಯೇಟ್ರ್. ಸೂಪರ್ ಆಗಿದೆ ನೋಡಿ. ಇದು ಮ್ಯಾಚಿಂಗು ಪೂರ್ತಿ ಒಂದು ಮೂಡಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಒಂದು ಮನೆಗೆ ಅಲ್ಲ?
ಪೂರ್ತಿ ಅದೇ ಮೂಡು, ಬ್ರೌನ್ ಆ್ಯಂಡ್ ಇದು ಅಲ್ಲ ಬ್ಲಾಕ್ ಕಾಂಬಿನೇಷನ್. ಇದು ಹೋಮ್ ಥಿಯೇಟ್ರಾ? ಹೋಮ್ ಥಿಯೇಟರ್ ಇದು 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 ಅನಿಸಿದ್ದು. ಇದು ಅದೇ ಮೇಲ್ಗಡೆ ಎತ್ತಿ ಎತ್ಕೊಟ್ಟಿದ್ದಾರಲ್ಲ, ಇಲ್ಲಿ ಕ್ಲೋಸ್ ಮಾಡೋರೆ, ಸ್ವಲ್ಪ ಹೈಟ್ ತೊಗೊಂಬಂದಲ್ಲ ಆ ಲೆವೆಲ್ಗೆ. ಹ್ಞೂ ಸೊ ಇದ್ರ ಮೇಲೆ ಸೌತ್ ವೆಸ್ಟ್ ಇದೆಯಲ್ಲ ನಮ್ಗೆ ಆ ಕಡೆ. ಹಾಂ, ಇದೆಲ್ಲ ಮೋಲ್ಡೆ ತಾನೆ ಎಲ್ಲ ಅದು ಮೇಲ್ಗಡೆ ಸೋಲಾರ್ ಟ್ಯಾಂಕ್ ಎಲ್ಲ ಹಾಕಿದ್ದೀರಾ? ಎಲ್ಲ ಟ್ಯಾಂಕ್ ಇಲ್ಲಿದೆ, ಎಲ್ಲ ಇಲ್ಲಿದೆಯಾ ಇದ್ರ ಮೇಲೆ ತಾನೆ? ಹೋಮ್ ಥಿಯೇಟ್ರ್. ಇದೇನು ಸರ್ ಮ್ಯಾಟ್ ಇದೆ ಅದು? ಅದ್ರ ಮೇಲ್ಗಡೆ ಮ್ಯಾಟ್ ಬರುತ್ತೆ. ಮೇಲ್ಗಡೆ ಮ್ಯಾಟು. ಎಷ್ಟು ಸೀಟ್ರ್ ಸರ್ ಹೋಮ್ ಥಿಯೇಟ್ರು? ಇದು ಒಟ್ಟು 6 ಒಂದು ಬೆಡ್ ಬರುತ್ತೆ ಇಲ್ಲಿ. 6 ಬೆಡ್, 6 ಚೇರು, ಹಾಂ ಹಾಂ, ರೆಕ್ಲೈನರ್, ಇಲ್ಲೊಂದು ಬೆಡ್ ಬರುತ್ತೆ, ಸೋಫಾ ಕಂಬಿ, ಕಿಟಕಿನೂ ಕೊಟ್ಟಿದ್ದೀರಾ? ಫ್ರೆಶ್ ಏರ್ ಇದೆ. ಹೌದು, ಫ್ರೆಶ್ ಏರ್ ಬರಬೇಕು. ಅದು ಮುಚ್ಚಿಬಿಟ್ರೆ ಸೌಂಡ್ ಬರೋದಿಲ್ಲ, ಕ್ಲೋಸ್ ಆಗೋದು. ಇದು ಓಪನ್ ಆಗುತ್ತಲ್ಲ ಇಲ್ಲಿಂದ? ಓಪನ್ ಅದು ಇಲ್ಲ ತಾನೆ? ಈ ಡೋರ್ ಓಪನ್ ಆಗುತ್ತೆ. ಅಷ್ಟೇ ಓಪನ್. ಇದು ಓಪನ್ ಇರಬೇಕು, ಫ್ರೆಶ್ ಏರ್ ಬರಬೇಕು. ಈಗ ಸ್ವಲ್ಪ ಓಪನ್ ಕೊಟ್ಟರೆ ನಿಮ್ಮದೇ ಇರೋದ್ರಿಂದ ನೀವೇನು ಓಪನ್ ಎ ಸಿ ಹಾಕೊಂಡು ಬೇಕಾಗಿಲ್ಲ, ಹಂಗೆ ನೋಡ್ಕೋಬೋದು ಅಲ್ವಾ? ಬಟ್ ಚೆನ್ನಾಗಿದೆ ಸರ್, ಎಲ್ಲ ಟೇಸ್ಟ್ಫುಲ್ ಆಗಿ ನೋಡಿ. ಇದು ಸೂಪರ್ ಆಗಿದೆ. ಇದು ಈ ಕಾನ್ಸೆಪ್ಟಲ್ಲಿ ಒಂದು ಮನೆ ಮಾಡ್ತಾಯಿದ್ದೀವಿ ನಾವು. ಹೌದಾ? ಪೂರ್ತಿ ಇದೇ ಕಾನ್ಸೆಪ್ಟ್, ಬ್ರೌನ್ ಕಾಫಿ, ಕಾಫಿ ವೈಟ್, ಕಾಫಿ ಮಿಕ್ಸ್, ಕಾಫಿ ಕಲರು ಎಲ್ಲದು ಮ್ಯಾಚಿಂಗ್ ಅಲ್ಲ. ಈ ಕಲರ್ ವಾಸ್ತು ಏನು ಸಮಸ್ಯೆ ಇಲ್ಲ ಅಲ್ವಾ? ಏನಿಲ್ಲ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಕಲರ್ ವಾಸ್ತುವಲ್ಲಿ 76 ಹೇಳ್ತವ್ರೆ ಸಾಕು, ಏನೇನು ಹೇಳ್ತಾರೆ. ಹಾಂ, ಹಾಂ, ಬಾ ನಿಮ್ ನೋಡಿ ಸರ್, ನಿಮ್ಮ ಚಾನಲ್ ನೋಡಿದೆ. ಅವರು ಸರ್ ಹತ್ರ ಮಾತಾಡ್ತೀರಲ್ಲ. ಹೌದಾ? ಬಾ, ಫೋನಲ್ಲಿ ಬರ್ತಾ ಇರ್ತದೆ. ತುಂಬ ಮನೋಜ್ ಈ ಕಡೆ ತುಂಬ ಚೆನ್ನಾಗಿದೆ. ಅಂದರೆ ನಾನು ಮೈಸೂರು ಬಂದಿದ್ದೀನಿ ನಿಮಗೋಸ್ಕರ ಏನೋ ಅಂದ್ಕೊಂಡು. ಅಂದರೆ ನಿಮ್ಮ ತುಂಬ ಸಲ ಕರೆದ್ರಿ ಪಾಪ, ಏನೋ ಮಾಡ್ತಾ ಇದ್ದಾರೆ ಸರಿ, ಏನೋ ಆಮೇಲೆ ಕರಿತೀನಿ ಸರ್. ಹೆಚ್ಚು ಕಡಿಮೆ 1 ವರ್ಷದಿಂದ ಫೋನ್ ಮಾಡಿದೆ, ಸರ್ ಬಂದು ಒಂಚೂರು ವಾಸ್ತು ನೋಡಿ ಅಂತ ಹೇಳಿದ್ರಿ. ಅದೇನಾಯ್ತು, ನೀವು ಸ್ವಲ್ಪ ಆಚೆ ಇದ್ರಿ. ಆಮೇಲೆ ನಿಮ್ ವಿಡಿಯೋಗಳು ನೋಡ್ಕೊಂಡು ನಾನೇ ಆಲ್ಟರ್ ಮಾಡ್ಕೊಂಡು ಮಾಡಿದೆ. ಅದು ಋಣ ಇವತ್ತು ನೀವು ಬರ್ಬೇಕಾಗಿತ್ತು, ಬಂದಿದ್ರ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಸರ್? ನಿಮ್ಮ ಕೈಯಲ್ಲಿ ಊಟ ಮಾಡಬೇಕಾಗಿತ್ತು, ನಿಮ್ಮ ಕೈಯಲ್ಲಿ ಊಟ ಮಾಡಿದ್ದೀನಿ. ನಮ್ಮ ವಿಡಿಯೋಗಳು ನೋಡೋದಕ್ಕೆ ನಮಗೆ ಊಟದ ಋಣ ತೀರಿಸ್ಬಿಟ್ಟಿದ್ದೀರ ಅಲ್ವಾ? ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ರೆ, ಚೆನ್ನಾಗಿ ಬಂದಿದೆ, ಚೆನ್ನಾಗಿ, ಏನು ಸಮಸ್ಯೆ ಇಲ್ಲ. ಇಲ್ಲ ಅದೇ ಹೇಳಿದ ಸೌತ್ ವೆಸ್ಟ್ ಸ್ವಲ್ಪ ಕ್ಲೋಸ್ ಮಾಡಿಸ್ಬಿಟ್ಟು ಸೌತ್ ವೆಸ್ಟ್ ಅನ್ನು ಕ್ಲೋಸ್ ಮಾಡಿ. ಯಾಕೆಂದರೆ ಮೇಯ್ನ್ ನಾವೆಲ್ಲ ದುಡ್ಡು ಇಷ್ಟು ದೊಡ್ಡ ಮನೆ ಕಟ್ಟಿದ ಮೇಲೆ, ನೀವು 7 ಕೋಟಿ ಮನೆ ಕಟ್ಟಿದ ಮೇಲೆ 14 ಕೋಟಿ ಸಂಪಾದನೆ ಮಾಡಬೇಕು, ಹೌದಲ್ವಾ? ಈ ಮನೆಗೆ ಬಂದ ಮೇಲೆ ಅದಾಗಬೇಕು ಅಂತ ನಮ್ಮ ಆಸೆ. ನಾವು ಮನೆ ಮಾಡಿದ್ರು ಎಲ್ಲರಿಗೂ ಅದಕ್ಕೆ ಬರೋದು. ಅದಕ್ಕೆ ಸೌತ್ ವೆಸ್ಟ್ನ ಒಂದು ಸ್ವಲ್ಪ ಸೇಫ್ಟಿ ಮಾಡ್ಕೊಳ್ಳಿ ಅಷ್ಟೇ. ಆದಷ್ಟು ಸೇಫ್ಟಿ ಮಾಡ್ಕೊಂಡು ಅದನ್ನು ಈ ಕಡೆಯಿಂದ ಓಪನ್ ಮಾಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ದೃಷ್ಟಿಗೆ ಚೆನ್ನಾಗಿ ಆಚೆ ಕಡೆಯಿಂದ ಒಂದು ಸ್ವಲ್ಪ ದೃಷ್ಟಿಗೆ ನಮ್ಮ ಗೊಂಬೆಗಳು ತಿಂಗಳು ಅದು ಕುಂಬಳಕಾಯಿ ಗಿಂಬಳಕಾಯಿ ಕಟ್ಟೋದು, ತೆಗೆಯೋದು, ಮಾಡೋದು ಎಲ್ಲ ಮಾಡ್ತೇವೆ, ಆಯಿತಾ? ಸೊ ಅವಾಗ ನಿಮಗೆಲ್ಲ ಸೆಪ್ರೇಟ್ ಆಗುತ್ತೆ, ಓಕೆನಾ? ನೀವು ದೃಷ್ಟಿಗೆ ತೆಗೆಸ್ಕೊತಾ ಇರಿ ಯಾವಾಗ ಹೋದಾಗ ನಿಮ್ಮ ಫ್ಯಾಮಿಲಿ ಫುಲ್ಲು. ಆಯ್ತು. ಹಾಂ, ನಾವೆಲ್ಲ ಬೆಂಗಳೂರು ಬಂದಾಗಲೂ ಇಲ್ಲೇ ಇದೆಯಲ್ಲ, ಮಾರ್ತೀವಿ ಕೂಡ, ಅಲ್ಲೇ ಹೋಗ್ತೀವಿ ನಾವು. ಹಾಂ, ಪಾಂಡುಪುರದಲ್ಲಿ ಆರ್ತೀವಿ ಕೂಡ ಅಂತ ಇದೆ. ಹೌದಾ? ಅಲ್ಲೇ ಮಾಡಿಸ್ಕೊಂತಾರೆ, ತಲೆ ಓಡಿಸ್ತೀರ. ಸರಿ, ಅದಾದರೆ ಏನು ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಇದೆ. ಆಮೇಲೆ ನಿಮ್ಮದು ಹೆವಿ ಬ್ರೈಟ್ನೆಸ್ ಇಲ್ಲ ತಲೆ, ಅಂದರೆ ಸಡನ್ ಇದಾಗತ್ತೆ. ನೀಟ್ ಕೂಲಾಗಿ ಒಂಥರ ಕಾಮಾಗಿ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ನೀನು ಫೀಲಿಂಗ್ ಏನು ಅಂತ ಅನ್ಸ್ಬಿಡಲ್ಲ. ತುಂಬ ಇದು ಒಂದ್ಸಲ ಚೆನ್ನಾಗಿದೆ, ಆ ಫೀಲ್ ಬರ್ತಾ. ಸಿಂಪಲ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಹಾಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಲಲ್ಲೆಲ್ಲ ಡಿಸೈನಿಂಗ್ ಎಲ್ಲ ಅದೆಲ್ಲ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಜನ ಹಿಂಗೆ ಕೇಳ್ತಾರೆ, ವಾಸ್ತು ಇರಬೇಕು ಪ್ಲಸ್ ಇದು ಇರಬೇಕು. ಈಗ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದ ಮೇಲೆ ವಾಸ್ತು ಇಲ್ಲಾಂದರೆ ಗೋಡನ್ ಥರ ಮನೆ ಕಟ್ಕೊಂಡು ಪ್ರಯೋಜನ ಇಲ್ಲ. ಹೌದು ಅಲ್ವಾ ಸರ್? ಹೌದು, ಎಲ್ಲ ಬೇಕು, ಅದೇ ದುಡ್ಡು, ಅದೇ ವುಡ್ಡು, ಅದೇ ಇದೆ ಎಲ್ಲ ಹಾಕ್ತೀವಿ. ಸ್ವಲ್ಪ ಚೂರು ನನ್ನ ಕಾನ್ಸೆಪ್ಟ್ ಏನಂದರೆ, ಅವ್ರಿಗೆ ವಾಸ್ತು ಬೇಕು ಪ್ಲಸ್ ಅದ್ರ ಜೊತೆಗೆ ಇದು ಬೇಕು, ಶೋ ಬೇಕು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಅಖಂಡ ವಾಸ್ತುಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ನಮ್ಮಂಥವ್ರು ಮನೆ ಕಟ್ಟೋರಿಗೆ ಕರೆದಾಗ ಒಂದು ಸ್ವಲ್ಪ ಫೋನ್ ರಿಸೀವ್ ಮಾಡಿ, ಪಾಪ ಮಾಡಿದಿರಾ, ಬೇರೆಯವರು ಮಾಡಿದಾಗ ರಿಸೀವ್ ಮಾಡಿ ನಿಮ್ಮ ಸಜೆಷನ್ಸ್ ಕೊಡಿ, ಪಾಪ ಆದಷ್ಟು ಒಳ್ಳೇದಾಗಿ ಕೊಡ್ತೀನಿ. ಈಗ ವಾಸ್ತು ಪುರುಷನ್ ತಲೆ ಹೇಳಿದ್ರಲ್ಲ ನೀವು, ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಹೌದು, ಅದೇ ಮೇನ್ ಸರ್. ಹೌದು, ಆ ತಲೆ ಏನ್ ಮಾಡ್ಬಿಡ್ತಾರೆ, ಆಚೆ ಕಟ್ಟಿ ಕಾಂಪೌಂಡ್ ಬಿಟ್ಬಿಡ್ತಾರೆ, ಮನೆಯವರೆಲ್ಲ ಸಫರ್ ಆಯ್ತಾರೆ. ಹೌದು, ನಾರ್ತ್ ಈಸ್ಟ್ ಕಟ್ ಮಾಡೋದು, ಡೋರ್ ಒಳಗಡೆ ತಗೊಳ್ಳೋದು, ಕಾರ್ ಪಾರ್ಕಿಂಗ್ ಅದೇ ಸಮಸ್ಯೆ ಆಯ್ತು. ಹೌದು, ಇಡೀ ಬೆಂಗಳೂರೆಲ್ಲ ಹಂಗೆ, ಬರೀ ಮೈಸೂರೆಲ್ಲ ಹಂಗೆ. ಈ ಮೈಸೂರು ಯಾವ ಮನೆಗೆ ನಾವು ಎಲ್ಲ ಕಟ್ಟಿಂಗ್ ಇರೋದು, ಎಲ್ಲ ನೋಡ್ತಾ ಇದೀನಲ್ಲ. ಈಗ ನಾನು ಒಂದು ಆಫೀಸ್ ಹುಡುಕ್ತಾ ಇದ್ದೀನಿ, ಎಲ್ಲ ಕಟ್ಟಿಂಗ್ ಇರೋದು. ಏನು ಮಾಡೋದು?
ಇಲ್ಲ ನಿಮ್ಮನೇನು ಹಂಗೆ ಇತ್ತಂದ್ರ ಮುಂಚೆ ಈಗ ಇರೋ ಮನೆ ಹಂಗೆ ಇರೋದು ನಾವು. ಹಂಗೆ ಇತ್ತು. ಅದಕ್ಕೆ ವಾಸ್ತು ಪುರುಷನ ತಲೆನೇ ಆಚೆ ಇದೆ. ಅದೇ ಹುಷಾರಿರಲ್ಲ ಯಾವಾಗಲೂ ಅಂತ. ಮಿಕ್ಕಿದೆಲ್ಲ ಇರ್ತವೆ, ಸ್ವಲ್ಪ ಅದೊಂಚೂರು ಎಫೆಕ್ಟ್ ಆಗ್ತಾ ಇರ್ತವೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಮೈಸೂರಲ್ಲಿ ಈ ನಡುವೆ ನಾನು ತುಂಬ ನೋಡ್ತಾ ಇದ್ದೀನಿ ಮನೆಗಳು, ಬ್ಯೂಟಿಫುಲ್ ಮನೆ. ಅಂದರೆ ಬೆಂಗಳೂರಲ್ಲಿ ತಲೆ ಹೊಡೆಯೋ ಥರ ಇದೆ. ಬೆಂಗಳೂರಲ್ಲಿ ಕಟ್ಟೋರು ಎಲ್ಲರಿಗೂ ತಲೆ ಹೊಡೆಯೋ ಥರ ನಾವು ಮೈಸೂರವ್ರೇನು ಕಮ್ಮಿ ಇಲ್ಲ. ನಮ್ಮ ಆರ್ಕಿಟೆಕ್ಟ್ಸು. ಥ್ಯಾಂಕ್ ಯು ವೆರಿ ಮಚ್.